ಸೊ ನೆನ್ನೆ ಕ್ಲಾಸಲ್ಲಿ ನಾವು ಒಂದು ಬೇಸಿಕ್ ವೆಬ್ಸೈಟ್ ಕಲ್ತಿದ್ವಿ, ರೈಟ್? ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಅದು ಬೇಸಿಕ್ ಜಸ್ಟ್ ಅಂತಂದ್ರೆ ವರ್ಡ್ ಪ್ರೆಸ್ಸಲ್ಲಿ ಯಾವ್ಯಾವ ಆಪ್ಷನ್ಸ್ಗಳು ಇರ್ತವೆ ಅನ್ನೋದು ನೆನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಓಕೆ, ಸೊ ಅದು ಜಸ್ಟ್ ಬೇಸಿಕ್, ಬಟ್ ಅದು ಗೊತ್ತಿದ್ರೆ ನೀವು ಫ್ಯೂಚರಲ್ಲಿ ಅಡ್ವಾನ್ಸ್ ಲೆವೆಲ್ ವೆಬ್ಸೈಟನ್ನು ಕಲಿಯೋಕ್ಕೆ ಸಾಧ್ಯ, ರೈಟ್? ಸೊ ಇವತ್ತಿನ ಕ್ಲಾಸಲ್ಲಿ ಪ್ಲಗ್ಇನ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ನಾವು ಅಪ್ಕಮಿಂಗ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ ವೆಬ್ಸೈಟ್ ಡಿಸೈನಿಂಗ್ ಅನ್ನ ಕಲಿತೀವಿ. ಸೊ ಹಾಗಾಗಿ ಈ ಪ್ಲಗ್ಇನ್ಸ್ ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಸೊ ಲೆಟ್ಸ್ ಸೇ ನೀವೊಂದು ಹೊಸ ಮೊಬೈಲ್ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಓಕೆ, ಹೊಸ ಮೊಬೈಲ್ ತಗೊಂಡಾಗ ನಾರ್ಮಲಿ ಬೈ ಡಿಫಾಲ್ಟ್ ಆಗಿ ಕೆಲವು ಆಪ್ಸ್ಗಳು ಓಕೆ, ಸೊ ಕೆಲವು ಆಪ್ಸ್ಗಳು ಬಂದಿರ್ತವೆ, ರೈಟ್? ಗೂಗಲ್ ಆಗಿರ್ಬೋದು, ಕೆಲವು ಡಿಫಾಲ್ಟ್ ಆಪ್ಸ್ಗಳು ಮೊಬೈಲಲ್ಲಿ ಇರ್ತವೆ. ಬಟ್ ಗೂಗಲ್ ಪೇ ಬೈ ಡಿಫಾಲ್ಟ್ ಆಗಿ ನಾವು ತಗೊಂಡಾಗ ಬಂದಿರುತ್ತಾ ಆ್ಯಪ್? ಫೋನ್ ಪೇ ಇರುತ್ತಾ? ಆ್ಯಂಡ್ ದೆನ್ ಝೊಮ್ಯಾಟೊ, ಸ್ವಿಗ್ಗಿ, ಇವೆಲ್ಲ ಬೈ ಡಿಫಾಲ್ಟ್ ಆಗಿ ನಾವು ಹೊಸ ಮೊಬೈಲ್ ತಗೊಂಡಾಗ ಅದರಲ್ಲಿ ಇರ್ತಾವ ಅಥವಾ ನಾವು ಎಕ್ಸ್ಟರ್ನಲ್ ಆಗಿ ಇನ್ಸ್ಟಾಲ್ ಮಾಡ್ಕೋತೀವ? ಎಕ್ಸ್ಟ್ರಾ ಇನ್ಸ್ಟಾಲ್ ಮಾಡ್ಕೊಂತೀವಿ. ಎಸ್, ರೈಟ್. ಸೊ ಒಂದು ವೆಬ್ಸೈಟ್ ಕ್ರಿಯೇಷನ್ ಅಲ್ಲೂ ಅಷ್ಟೇ, ಒಂದು ಥೀಮ್ ಅನ್ನ ನಾವು ಅಪ್ಲೈ ಮಾಡಿದೀವಿ ಅಂತಂದ್ರೆ ಆ ಥೀಮಲ್ಲಿ ಎಲ್ಲವೂ ಇರೋದಿಲ್ಲ. ನಮಗೆ ಎಕ್ಸ್ಟರ್ನಲ್ ಸೋರ್ಸ್ ಅನ್ನೋದು ಬೇಕು ಅಂತ ಅಂದಾಗ ನಾವು ಜಸ್ಟ್ ಮೊಬೈಲಲ್ಲಿ ಯಾವ ರೀತಿ ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೋತೀವೋ ಅದೇ ರೀತಿ ವರ್ಡ್ ಪ್ರೆಸ್ಸಲ್ಲಿ ನಾವು ಪ್ಲಗ್ಇನ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋತೀವಿ. ಓಕೆ, ಸೊ ಇವಾಗ ನಾವು ಸ್ಮಾರ್ಟ್ ಫೋನಲ್ಲಿ ಆ್ಯಪ್ಸ್ ಅಂತ ಕರಿತೀವಿ, ಅದನ್ನೇ ವರ್ಡ್ ಪ್ರೆಸ್ಸಲ್ಲಿ ನಾವು ಪ್ಲಗ್ಇನ್ಸ್ ಅಂತ ಕರಿತೀವಿ. ಓಕೆ, ಸೊ ಪ್ಲಗ್ಇನ್ಸ್ ಅನ್ನೋದು ಕೂಡ ತುಂಬ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ವೆಬ್ಸೈಟ್ ಡಿಸೈನಿಂಗ್ ಅಲ್ಲಿ. ಆ್ಯಂಡ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ನನ್ನ ಒಂದು ವೆಬ್ಸೈಟ್ ನೋಡಿದ್ರೆ ಇಲ್ಲಿ ಕಾಲ್ ನೋವು ಬಟನ್ ಇದೆ, ಕಾಣಿಸ್ತಿದ್ಯಾ? ಸೊ ರೈಟ್ ಸೈಡ್ ಅಲ್ಲಿ ಕಾಲ್ ನೋವು ಬಟನ್ ಇದೆ. ಅಂಡ್ ಕೆಳಗಡೆ ವಾಟ್ಸಪ್ ಕೂಡ ಅವ್ರು ಮಾಡ್ಬೋದು. ಯಾರಾದ್ರೂ ನನ್ನ ಒಂದು ವೆಬ್ಸೈಟ್ಗೆ ಲ್ಯಾಂಡ್ ಆದಾಗ ಅವರು ವಾಟ್ಸಪ್ ಕೂಡ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ಅವ್ರು ನನಗೆ ಕಾಲ್ ಕೂಡ ಮಾಡ್ಬೋದು. ಓಕೆ, ಆರ್ ಎಲ್ಸ್ ನಂದು ಕಾಂಟ್ಯಾಕ್ಟ್ ಪೇಜ್ ಇದೆ ಇಲ್ಲಿ. ಸೊ 1 ಸೆಕೆಂಡ್ ಹಿಯರ್. ಎಸ್, ಕಾಂಟ್ಯಾಕ್ಟ್ ಪೇಜ್ ಕೂಡ ಇದೆ. ಇದು ಹೋಮ್ ಪೇಜ್ ಅಂಡ್ ಇದು ಕಾಂಟ್ಯಾಕ್ಟ್ ಪೇಜ್. ಸೊ ಅವರು ಅಗೇನ್ ಇಲ್ಲೂ ಕೂಡ ಬಂದು ನಾನು ನಂಬರ್ ಕೊಟ್ಟಿದ್ದೀನಿ, ಅವ್ರು ಕಾಲ್ ಮಾಡ್ಬೋದು, ಅಥವಾ ಇಮೇಲ್ ಕೊಟ್ಟಿದ್ದೀನಿ, ಅವ್ರ ಮೇಲ್ ಮೂಲಕ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಅವರ ಫಾರ್ಮ್ ಕೂಡ ಇಲ್ಲಿ ಅವರು ಫಿಲ್ ಮಾಡ್ಬೋದು, ಅವ್ರ ನೇಮ್ ಆ್ಯಂಡ್ ಇಮೇಲ್ ಆ್ಯಂಡ್ ಏನಕ್ಕೆ ಅವ್ರು ನನ್ನ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ದಾರೆ, ಈ ರೀತಿ. ಓಕೆ, ಬಟ್ ಇದು ಬೈ ಡಿಫಾಲ್ಟಿಗೆ ನಾನು ಅಪ್ಲೈ ಮಾಡಿರೋ ಥೀಮಲ್ಲಿ ಇರಲಿಲ್ಲ. ಎಕ್ಸ್ಟರ್ನಲ್ ಆಗಿ ನಾನು ಪ್ಲಗ್ಇನ್ಸ್ ಮೂಲಕ ಇದನ್ನೆಲ್ಲದನ್ನು ಮಾಡಿರೋದು. ಸೊ ನಂಬರ್ 1 ಫೋನ್, ಇನ್ನೊಂದು ವಾಟ್ಸಪ್, ಇನ್ನೊಂದು ಕಾಂಟ್ಯಾಕ್ಟ್ ಫಾರ್ಮ್, ರೈಟ್? ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ನೀವೊಂದು ಅಪೋಲೋ ಹಾಸ್ಪಿಟಲ್ಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಹಾಸ್ಪಿಟಲ್ಗೆ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದಾಗ ಯೂಸರ್ ಬಂದು ವೆಬ್ಸೈಟ್ ಓಪನ್ ಮಾಡಿದಾಗ ಅವರು ಕಾಂಟ್ಯಾಕ್ಟ್ ಮಾಡಬೇಕಲ್ವಾ? ಓಕೆ, ಸೊ ನಾವು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಏನೂ ಕೊಟ್ಟಿಲ್ಲ ಅಂದರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅವ್ರ ಫೋನ್ ನಂಬರ್ ನಮಗೆ ಕೊಡಲಿಲ್ಲ ಅಂತಂದರೆ ನಾವು ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಇನ್ ದಟ್ ಕೇಸ್ ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡಿರೋದು ಎಲ್ಲ ಒಂದು ಕಡೆ ವೇಸ್ಟ್ ಆಗ್ತಿರುತ್ತೆ. ಬಿಕಾಸ್ ನಾವು ವೆಬ್ಸೈಟನ್ನು ಏನು ಕ್ರಿಯೇಟ್ ಮಾಡಿರ್ತೀವಿ, ಒಂದು ನಮ್ಮ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಗೊತ್ತಾಗಬೇಕು, ಇನ್ನೊಂದು ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಈ 2 ಮೇಜರ್ ರೂಲ್ ಇರ್ತವೆ ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದು. ಬಟ್ ಆ 2 ಇಲ್ಲ ಅಂತ ಅಂದಾಗ ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಕೂಡ ವೇಸ್ಟ್. ಓಕೆ, ಸೊ ನಾವು ಪ್ರತಿಯೊಂದು ವೆಬ್ಸೈಟಲ್ಲೂ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಅನ್ನೋದು ಇದ್ದೇ ಇರುತ್ತೆ. ಓಕೆ, ಸೊ ಜಸ್ಟ್ ಬಿಕಾಸ್ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ. ಸೊ ಅಗೇನ್ ಈ ಪ್ಲಗ್ಇನ್ಸ್ಗಳನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸೇಮ್ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ಗೆ ಹೋಗ್ಬೇಕಾಗುತ್ತೆ. ನಿಮ್ಮ ಡೊಮೈನ್ ನೇಮನ್ನು ನೀವು ಎಂಟರ್ ಮಾಡಬೇಕು. ಇಲ್ಲಿ ನಾನು ನನ್ನ ಡೊಮೈನ್ ನೇಮನ್ನು ಎಂಟರ್ ಮಾಡ್ತೀನಿ. ಸೊ ದೆನ್ ಲಾಗಿನ್ ಆಗೋದು ಯಾವ ರೀತಿ? /wp-admin. ಓಕೆ,
ಸೊ ಈ ರೀತಿ ನಿಮಗೆ ಒಂದು ಫಾರ್ಮ್ ಕಾಣಿಸುತ್ತೆ. ಈ ಫಾರ್ಮಲ್ಲಿ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಎರಡನ್ನು ನೀವು ಎಂಟರ್ ಮಾಡಬೇಕು. ಸೊ ಮೇಕ್ ಶೋರ್ ಈ ಎರಡು ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಲಾಗಿನ್ ಆಗೋಕ್ಕಾಗಲ್ಲ. ಸೊ ದೆನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡಿಗೆ ಬರ್ತೀರಾ. ಓಕೆ, ಸೊ ಸೇಮ್ ಇನ್ನೊಂದ್ಸತಿ ಹೇಳ್ಬೇಕಾ? ಸೊ ನೀವು ಯಾವ ಡೊಮೈನನ್ನು ಪರ್ಚೇಸ್ ಮಾಡಿರ್ತೀರಲ್ವಾ, ಯಾವ ವೆಬ್ಸೈಟ್ ಪರ್ಚೇಸ್ ಮಾಡಿರ್ತೀರಲ್ವಾ, ಆ ಒಂದು ವೆಬ್ಸೈಟ್ ನೇಮನ್ನು ಗೂಗಲ್ ಕ್ರೋಮಲ್ಲಿ ಎಂಟರ್ ಮಾಡಿ. ಓಕೆ, ಆಫ್ಟರ್ ದಟ್ ಸ್ಲ್ಯಾಶ್ ಎಂಟರ್ ಮಾಡಿ WP-admin. ಸೊ ಬೇಸಿಕಲಿ WP ಅಂತಂದರೆ ವರ್ಡ್ ಪ್ರೆಸ್, ಅಡ್ಮಿನ್ ಅಂತಂದರೆ ಯು ಆರ್ ದ ಅಡ್ಮಿನ್. ಓಕೆ, ಸೊ ಎಂಟರ್ ಮಾಡಿದರೆ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಆ ಫಾರ್ಮಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಎರಡನ್ನ ಎಂಟರ್ ಮಾಡಿದರೆ ನೀವು ಡ್ಯಾಶ್ಬೋರ್ಡಿಗೆ ಬರ್ತೀರ. ಓಕೆ, ಸೊ ನೆನ್ನೆ ಕ್ಲಾಸಲ್ಲಿ ಪೇಜಸನ್ನು ಕ್ರಿಯೇಟ್ ಮಾಡಿದ್ವಿ, ಥೀಮ್ ಅಪ್ಲೈ ಮಾಡಿದ್ವಿ, ಆ್ಯಂಡ್ ದೆನ್ ಕಸ್ಟಮೈಸ್ ಮಾಡಿದ್ವಿ, ರೈಟ್? ಸೊ ಸೇಮ್ ಪ್ಲಗಿನ್ಸನ್ನು ಯಾವ ರೀತಿ ಆ್ಯಡ್ ಮಾಡ್ತೀವಿ ಅಂತಂದರೆ ಸೇಮ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆಪ್ಷನ್ ಇದೆ ನೋಡಿ, ಪ್ಲಗಿನ್ಸ್ ಅನ್ನೋ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆಲ್ಲಾದರೂ? ಸಿ ಹಿಯರ್. ಸೊ ಈ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ರೀತಿ ಒಂದು ಡ್ಯಾಶ್ಬೋರ್ಡಿಗೆ ಬರ್ತೀರಾ. ಸೊ ಬೈ ಡಿಫಾಲ್ಟಲ್ಲಿ ಕೆಲವು ಪ್ಲಗಿನ್ಸನ್ನು ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡ್ಕೊಂಡಿರುತ್ತೆ. ಹೊಸದಾಗಿ ನಾವೇನಾದರೂ ಇನ್ಸ್ಟಾಲ್ ಮಾಡಬೇಕು ಅಂತ ಅಂದಾಗ ಇಲ್ಲಿ ನಿಮಗೆ ಆ್ಯಡ್ ನ್ಯೂ ಪ್ಲಗಿನ್ ಆಪ್ಷನ್ ಇರುತ್ತೆ. ಓಕೆ, ಸೊ ಆ್ಯಡ್ ನ್ಯೂ ಪ್ಲಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸಾಕಷ್ಟು ಪ್ಲಗಿನ್ಸ್ಗಳು ಇರ್ತವೆ. ಜಸ್ಟ್ ಲೈಕ್ ನೆನ್ನೆ ಕ್ಲಾಸಲ್ಲಿ ನಾನು ಥೀಮ್ಸ್ ಯಾವ ರೀತಿ ಹೇಳಿದ್ನೋ ಅದೇ ರೀತಿ ಇಲ್ಲಿ ಸಾಕಷ್ಟು ಪ್ಲಗಿನ್ಸ್ಗಳು ಇರ್ತವೆ. ಓಕೆ, ಸೊ ನಾವು ಲೆಟ್ ಮಿ ಟೇಕ್ ಒಂದು ಹಾಸ್ಪಿಟಲ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಆ ಒಂದು ಹಾಸ್ಪಿಟಲ್ ವೆಬ್ಸೈಟ್ಗೆ ಕಾಂಟ್ಯಾಕ್ಟ್ ಫಾರ್ಮ್ ಬೇಕು. ಓಕೆ, ಸೊ ಕಾಂಟ್ಯಾಕ್ಟ್ ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಕಾಂಟ್ಯಾಕ್ಟ್ ಫಾರ್ಮ್ ನಥಿಂಗ್ ಬಟ್ ಅವರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನನ್ನು ನಾವು ಗ್ಯಾದರ್ ಮಾಡ್ತೀವಿ. ಜಸ್ಟ್ ಲೈಕ್ ಅವರ ಇಮೇಲ್ ಐ ಡಿ, ಫೋನ್ ನಂಬರ್, ಆ ರೀತಿ. ಸೊ ಇವಾಗ ನೀವು ನಂದು ನೋಡಿದ್ರೆ ಈ ರೀತಿ ಒಂದು ಫಾರ್ಮ್. ಓಕೆ, ಸೊ ಈ ಫಾರ್ಮ್ ಎಲ್ಲ ಕ್ರಿಯೇಟ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ನಾವು ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಪ್ಲಗಿನ್ ಆಪ್ಷನ್ಗೆ ಹೋಗಿ ಆ್ಯಂಡ್ ಆ್ಯಡ್ ನ್ಯೂ ಪ್ಲಗಿನ್. ಸೇಮ್ ನಾವು ಯೂಸ್ ಮಾಡ್ತಾ ಇದ್ರೆ ನಮ್ಗೆ ಯಾವ ಪ್ಲಗಿನ್ ಒಳ್ಳೇದು ಯಾವ ಪ್ಲಗಿನ್ ಬ್ಯಾಡ್ ಅನ್ನೋದು ಗೊತ್ತಾಗುತ್ತೆ, ರೈಟ್? ಬಟ್ ಹೊಸದಾಗಿರೋದ್ರಿಂದ ನಮಗೆ ಯಾವ್ಯಾವ ಪ್ಲಗಿನ್ಸ್ ಇರ್ತವೆ ಅನ್ನೋದೇ ಗೊತ್ತಿರಲ್ಲ. ಸೊ ನೀವು ಕಾಂಟ್ಯಾಕ್ಟ್ ಫಾರ್ಮ್ ಏನಾದರೂ ಕ್ರಿಯೇಟ್ ಮಾಡೋಕೆ ಇಷ್ಟಪಡ್ತೀರಾ ಅಂತಂದರೆ ಜಸ್ಟ್ ಈ ಪ್ಲಗಿನ್ ಯೂಸ್ ಮಾಡಿ, ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಸಿ ಈ ರೀತಿ ಇದು ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಸೊ ಈ ಪ್ಲಗಿನ್ ಅನ್ನು ನೀವು ಯೂಸ್ ಮಾಡಿ, ಬಿಕಾಸ್ ಸಿಂಪಲ್ ಆ್ಯಂಡ್ ಈಸಿ ಟು ಯೂಸ್. ಸೊ ನಂದು ಆಲ್ರೆಡಿ ಈ ಪ್ಲಗಿನ್ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ, ಸೊ ಹಾಗಾಗಿ ಅಪ್ಡೇಟ್ ನಾವು ಅಂತ ಕೇಳ್ತಿದ್ದೆ. ಬಟ್ ನೀವು ಹೊಸದಾಗಿ ಏನಾದರೂ ಇನ್ಸ್ಟಾಲ್ ಮಾಡ್ಕೋತಿದ್ರೆ ಈ ರೀತಿ ಆಪ್ಷನ್ ಇಲ್ಲೇ ಇರುತ್ತೆ, ಇನ್ಸ್ಟಾಲ್ ನಾವು ಅಂತ. ಸೊ ನೀವು ಇನ್ಸ್ಟಾಲ್ ಮಾಡಿಕೊಂಡು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸೊ ನಾನು ಇಲ್ಲೇ ಅಪ್ಡೇಟ್ ನಾವು ಕೊಡ್ತೀನಿ. ಸೊ ಅಪ್ಡೇಟ್ ಆದಮೇಲೆ ಇಲ್ಲಿ ನಾರ್ಮಲಿ ಆಕ್ಟಿವ್ ಅಂತ ಆಪ್ಷನ್ ಬರುತ್ತೆ, ಬಟ್ ನಂದು ಆಲ್ರೆಡಿ ಪಾಸ್ಟಲ್ಲಿ ಇನ್ಸ್ಟಾಲ್ ಆಗಿರೋದ್ರಿಂದ ಇಲ್ಲಿ ಆಕ್ಟಿವ್ ಅಂತ ಬರಲ್ಲ. ಸೊ ನೀವೇನು ಮಾಡಬೇಕು ಅಂತಂದರೆ ಅಗೇನ್ ಇನ್ಸ್ಟಾಲ್ಡ್ ಪ್ಲಗಿನ್ಸ್ ನಥಿಂಗ್ ಬಟ್ ನಾವು ಪಾಸ್ಟಲ್ಲಿ ಆಲ್ರೆಡಿ ಕೆಲವು ಪ್ಲಗಿನ್ಸನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಲ್ಲ, ಅವೆಲ್ಲ ಇನ್ಸ್ಟಾಲ್ಡ್ ಪ್ಲಗಿನ್ಸಲ್ಲಿ ಇರ್ತವೆ. ಸೊ ನೀವು ಅಲ್ಲಿಗೆ ಹೋದರೆ ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಕಾಂಟ್ಯಾಕ್ಟ್ ಫಾರ್ಮ್ ಅಂತ. ಕಾಂಟ್ಯಾಕ್ಟ್ ಫಾರ್ಮ್ ಅಂತ ಇನ್ಸ್ಟಾಲ್ ಮಾಡಿದ್ರೆ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ನೀವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಡ್ಯಾಶ್ ಬೋರ್ಡಲ್ಲಿ ನಾವು ಯಾವ್ಯಾವ ಪ್ಲಗಿನ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ತೀವಿ ಅಲ್ವಾ, ಆ ಪ್ಲಗಿನ್ಸ್ಗಳ ಆಪ್ಷನ್ಸ್ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದಿರ್ತವೆ. ಈ ಡ್ಯಾಶ್ ಬೋರ್ಡಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗ್ತಿರುತ್ತೆ. ಜಸ್ಟ್ ಲೈಕ್ ಮೊಬೈಲಲ್ಲಿ ನಾವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ರೆ ಮೊಬೈಲ್ ಸ್ಕ್ರೀನ್ ಮೇಲೆ ಆ ಆ್ಯಪ್ ಐಕಾನ್ ಬರುತ್ತೆ ಅಲ್ವಾ, ಅದೇ ರೀತಿ. ಸೊ ಸೇಮ್ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೀವು ನೋಡ್ಕೊತಾ ಹೋದರೆ ಆ ಒಂದು ಪ್ಲಗಿನ್ ನೇಮ್ ಏನಿರುತ್ತೆ ಅಲ್ವಾ, ಆ ಪ್ಲಗಿನ್ ನೇಮ್ ಬಂದಿರುತ್ತೆ. ಸಿ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಸೊ ನೀವು ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸಿ ಈ ರೀತಿ. ಸೊ ನೀವಿಲ್ಲಿ ಒಂದು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಬೇಕಿರುತ್ತೆ. ಓಕೆ, ಸೊ ಆಡ್ ನ್ಯೂ ಫಾರ್ಮ್ ಅಂತ ಆಪ್ಷನ್ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆಡ್ ನ್ಯೂ ಫಾರ್ಮ್. ಸೊ ಆಡ್ ನ್ಯೂ ಫಾರ್ಮ್ ಬಂತು ಅಂತಂದ್ರೆ ನೀವು ನಿಮ್ಮ ಒಂದು ಫಾರ್ಮಿಗೆ ನೇಮ್ ಇಡಬೇಕು. ಇದು ನಮಗೋಸ್ಕರ ಅಲ್ಲ, ಜಸ್ಟ್ ಸಿಸ್ಟಮ್ಗೋಸ್ಕರ. ನೀವು ಇಲ್ಲಿ ಏನು ಬೇಕಾದರೂ ನೇಮ್ ಇಡ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ DMTK. ಓಕೆ, ಸೊ ಫಾರ್ಮ್ ನೇಮ್ ಇಟ್ಟಾದ್ಮೇಲೆ ಕೆಲವು ಟೆಂಪ್ಲೇಟ್ಸ್ಗಳನ್ನು ವರ್ಡ್ ಪ್ರೆಸ್ ನಮಗೆ ಕೊಡುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟನೋ ಆ ಟೆಂಪ್ಲೇಟನ್ನು ನೀವು ಯೂಸ್ ಮಾಡ್ಕೋಬೋದು. ಸಿ ಇಷ್ಟು ಟೆಂಪ್ಲೇಟ್ಸ್ಗಳಿದಾವೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನಾನು ಸಿಂಪಲ್ ವೈಟ್ ಅನ್ನೋದು ಯೂಸ್ ಮಾಡ್ಕೋತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನಾನು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆಪ್ಷನ್ ಇದೆ ಅಲ್ವಾ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಒಂದು ಶಾರ್ಟ್ ಕೋಡ್ ಬಂದಿರುತ್ತೆ, ಕಾಣಿಸ್ತಿದ್ಯಾ? ಸಬ್ಸಿಸ್ಟಿಕ್ -ಫಾರ್ಮ್ ID = 11 ಅಂತ, ರೈಟ್? ಸೊ ನೀವು ಇದನ್ನ ಕಾಪಿ ಮಾಡ್ಕೋಬೇಕು. ಓಕೆ, ಸೊ ಕಾಪಿ ಮಾಡಿಕೊಂಡು ಯಾವ ಪೇಜ್ಗೆ ನೀವು ನಿಮ್ಮ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಶೋ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಆ ಪೇಜ್ಗೆ ಈ ಒಂದು ಕೋಡನ್ನು ಪೇಸ್ಟ್ ಮಾಡಬೇಕು. ಜಸ್ಟ್ ಲೈಕ್ ನಾರ್ಮಲಿ ನಾವು ಕಾಂಟ್ಯಾಕ್ಟ್ ಫಾರ್ಮ್ ಅನ್ನ ಕಾಂಟ್ಯಾಕ್ಟ್ ಪೇಜಿಗೆನೆ ನಾವು ಇಟ್ಟಿರ್ತೀವಿ. ಸೊ ನೀವೇನ್ ಮಾಡಬೇಕು ಅಂತಂದ್ರೆ ಅಗೈನ್ ಪೇಜಸ್ ಆಪ್ಷನ್ಸ್ಗೆ ಹೋಗಿ ಕಾಂಟ್ಯಾಕ್ಟ್ ಅಸ್ ಪೇಜ್ ಎಲ್ಲಿದೆ ನೋಡಿ, ಇಲ್ಲಿದೆ ಕಾಂಟ್ಯಾಕ್ಟ್ ಅಸ್ ಪೇಜ್. ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ನೀವೇನು ಮಾಡೋ ನೆಸೆಸಿಟಿ ಇರೋದಿಲ್ಲ. ನೀವು ಕಾಪಿ ಮಾಡಿರೋ ಕಾಪಿ ಮಾಡಿರೋ ಕೋಡನ್ನು ಇಲ್ಲಿ ನೀವು ಪೇಸ್ಟ್ ಮಾಡಿ, ದೆನ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡಿಗೆ ಬಂದು ನಿಮ್ಮ ಒಂದು ವೆಬ್ಸೈಟ್ ಅನ್ನ ನೋಡಿದ್ರೆ, ಸೊ ಇದು ನಾವು ನೆನ್ನೆ ಕ್ರಿಯೇಟ್ ಮಾಡಿದಂಥ ವೆಬ್ಸೈಟ್, ರೈಟ್? ಸೊ ಕಾಂಟ್ಯಾಕ್ಟ್ ಅಸ್ ಪೇಜಿಗೆ ಹೋದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಇರುತ್ತೆ. ಸೊ ಪ್ರೀವಿಯಸ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಇರಲಿಲ್ಲ. ಓಕೆ, ಸೊ ದೆನ್ ಅವರ ನೇಮ್ ಕೊಡ್ಬೋದು, ಲಾಸ್ಟ್ ನೇಮ್, ಇಮೇಲ್, ಸಬ್ಜೆಕ್ಟ್, ಮೆಸೇಜ್ ಇದೆಲ್ಲಾನು ಇದೆ. ಬಟ್ ನಮಗೆ ಮೇನ್ ಆಗಿ ಏನ್ ಬೇಕು? ಫೋನ್ ನಂಬರ್, ರೈಟ್? ಬಟ್ ಇಲ್ಲಿ ಫೋನ್ ನಂಬರ್ ಆಪ್ಷನೇ ಇಲ್ಲ. ಅವ್ರ ಫಸ್ಟ್ ನೇಮ್ ಕೊಡಬೇಕು, ಲಾಸ್ಟ್ ನೇಮ್ ಅಂಡ್ ಇಮೇಲ್, ಸಬ್ಜೆಕ್ಟ್ ಈ ರೀತಿ ಎಲ್ಲ ಇದೆ. ಬಟ್ ನನಗೆ ಮೇನ್ ಆಗಿ ಬೇಕಿರೋದೇನು? ಫೋನ್ ನಂಬರ್. ಸೊ ಫೋನ್ ನಂಬರ್ ಬೇಕು ಅಂತ ಅಂದ್ರೆ ನೀವು ಆ ಒಂದು ಪರ್ಟಿಕ್ಯುಲರ್ ಫಾರ್ಮ್ ಅನ್ನ ಎಡಿಟ್ ಮಾಡಬೇಕಿರುತ್ತೆ. ಸೊ ಅಗೈನ್ ಗೋ ಟು ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ನೀವು ಹೋದ್ರೆ ನೀವು ಕ್ರಿಯೇಟ್ ಮಾಡಿರೋ ಫಾರ್ಮ್ ಇಲ್ಲಿರುತ್ತೆ. ಸೊ ಇದಕ್ಕೋಸ್ಕರನೇ ಆ ಫಾರ್ಮಿಗೆ ನೇಮ್ ಇಡಬೇಕು, ಬಿಕಾಸ್ ಯಾವ ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗ್ಬೇಕಲ್ವಾ, ಹಾಗಾಗಿ. ಓಕೆ, ಸೊ ಈ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡಿದಂಥ ಫಾರ್ಮ್ ಇಲ್ಲಿರುತ್ತೆ. ಓಕೆ, ಸೊ ಇಲ್ಲಿ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು. ನೀವು ಆ ಫಾರ್ಮಿನ ಡಿಸೈನ್ ಚೇಂಜ್ ಮಾಡ್ತೀರಾ ಅಂತಂದ್ರೆ ಡಿಸೈನ್ ಚೇಂಜ್ ಮಾಡ್ಬೋದು, ಅಥವಾ ಎಕ್ಸ್ಟ್ರಾ ಫೀಲ್ಡ್ ಏನಾದರೂ ಆ್ಯಡ್ ಮಾಡ್ತೀರಾ ಅಂತಂದ್ರೆ ಆ್ಯಡ್ ಮಾಡ್ಬೋದು. ಸೊ ಡಿಸೈನ್ ಪಾರ್ಟ್, ಫಸ್ಟ್ ಡಿಸೈನ್ ಪಾರ್ಟಿಗೆ ಬಂದ್ರೆ ಫಾರ್ಮ್ ಬ್ಯಾಕ್ ಗ್ರೌಂಡ್ ಯಾವ ತರ ಇರಬೇಕು. ಸೊ ಇಮೇಜ್ ಇರಬೇಕು ಅಂತಂದ್ರೆ ನೀವು ಇಮೇಜ್ ಅನ್ನ ಕೂಡ ಆ್ಯಡ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ನಿಮಗೆ ತೋರ್ಸೋಕೋಸ್ಕರ. ಓಕೆ, ಸೊ ಇಮೇಜ್ ಆರ್ಎಲ್ಸ್ ನಿಮಗೆ ಕಲರ್ ಇರಬೇಕು ಅಂತಂದ್ರೆ ಯು ಕ್ಯಾನ್ ಚೂಸ್ ಕಲರ್, ಬ್ಯಾಕ್ ಗ್ರೌಂಡ್ ಕಲರ್ ಯಾವ್ದು ಬೇಕು. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಲೆಟ್ ಮಿ ಟೇಕ್ ಫಾರ್ ಎಕ್ಸಾಂಪಲ್ ಯೆಲ್ಲೋ. ಓಕೆ, ಸೊ ಅದಾದ್ಮೇಲೆ ಸಬ್ಮಿಟ್ ಬಟನ್ ಸ್ಟೈಲ್ ಯಾವ ರೀತಿ ಇರಬೇಕು ಅಂತಂದ್ರೆ ಇಮೇಜ್ ಇರಬೇಕಾ, ಕಲರ್ ಇರಬೇಕಾ? ಕಲರ್. ಸೊ ಡಿಸೈನ್ ಪಾರ್ಟಲ್ಲಿ ನಾವೇನು ಚೇಂಜಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ನಿಮಗೆ ಫಾರ್ಮ್ ಚೆನ್ನಾಗಿ ಕಾಣಬೇಕು, ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತಂದ್ರೆ ಇಲ್ಲಿ ನೀವು ಮಾಡ್ಕೋಬಹುದು ಅಷ್ಟೇ. ಓಕೆ, ಸೊ ಫಾರ್ಮ್ ಬ್ಯಾಕ್ ಗ್ರೌಂಡ್ ಅಂಡ್ ಇನ್ಪುಟ್ ಸೊ ಹೆಂಗ್ ಚೇಂಜ್ ಆಗಿರುತ್ತೆ ಅಂತ ತೋರಿಸ್ತೀನಿ. ಬಟ್ ಸೇಮ್ ನೀವು ಪ್ರತಿಯೊಂದು ಚೇಂಜಸ್ ಅನ್ನ ಮಾಡಿದಾದ್ಮೇಲೂ ಕೂಡ ಸೇವ್ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಲೇಬೇಕು, ಅದರ್ವೈಸ್ ನೀವು ಮಾಡಿರೋ ಚೇಂಜಸ್ ಸೇವ್ ಆಗಿರಲ್ಲ. ಓಕೆ, ಸೊ ಅಗೇನ್ ಈ ರೀತಿ ಇತ್ತು ಫಾರ್ಮ್, ರೈಟ್? ಸೊ ನಾನು ಡಿಸೈನ್ ಚೇಂಜ್ ಮಾಡಿರೋದಕ್ಕೆ ಈ ರೀತಿ ಇರುತ್ತೆ. ಬ್ಯಾಕ್ ಗ್ರೌಂಡ್ ನಾನು ಎಲ್ಲೋ ಅಂತ ಸೆಲೆಕ್ಟ್ ಮಾಡಿದ್ದೆ, ಸೊ ಎಲ್ಲೋ ಬಂದಿದೆ. ಓಕೆನಾ? ಸೊ ಅದೇ ರೀತಿ ಈ ಬಟನ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದ್ರೂ ಚೇಂಜ್ ಮಾಡ್ಕೋಬಹುದು, ಈ ಬಟನ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದ್ರೂ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಆಪ್ಷನ್ ಇದೆ, ಸಿ ಸಬ್ಮಿಟ್ ಬಟನ್ ಸ್ಟೈಲ್. ಸಬ್ಮಿಟ್ ಬಟನ್ ನಥಿಂಗ್ ಬಟ್ ಈ ಎರಡು ಬಟನ್ಸ್. ಓಕೆ, ಸೊ ನಿಮಗೆ ಕಲರ್ ಚೇಂಜ್ ಬೇಕು ಅಂತಂದ್ರೆ ನೀವು ಕಲರ್ ಚೇಂಜ್ ಮಾಡ್ಕೋಬಹುದು. ಸೊ ನಾವು ಫೀಲ್ಡ್, ಸೊ ಡಿಸೈನ್ ಪಾರ್ಟ್ ಏನಿದೆ ಅಂತಂದ್ರೆ ನಾರ್ಮಲಿ
ಆ ಫಾರ್ಮ್ಗೆ ಏನಾದರೂ ನೀವು ಡಿಫ್ರೆಂಟ್ ಕಲರ್ ಕೊಡೋದು ಅಥವಾ ಆ ಫಾರ್ಮ್ನ ಬ್ಯೂಟಿಫುಲ್ ಆಗಿ ಕಾಣಿಸೋದು ಮಾಡ್ತೀರಾ ಅಂತಂದ್ರೆ ಡಿಸೈನ್ ಪಾರ್ಟಲ್ಲಿ ಇರುತ್ತೆ, ನೀವು ಇಲ್ಲಿ ಎಡಿಟ್ ಮಾಡ್ಕೋಬಹುದು. ಸೊ ದೆನ್ ಫೀಲ್ಡ್. ಸೊ ಇಲ್ಲಿ ಫೀಲ್ಡ್ ಆಪ್ಷನ್ ಅಲ್ಲಿ ನಾರ್ಮಲಿ ನಮ್ಮ ಫಾರ್ಮ್ ಅಲ್ಲಿ ಏನೇನಿದೆ ಆ ಎಲ್ಲ ಆಪ್ಷನ್ಸ್ ಇಲ್ಲಿ ಇರ್ತವೆ. ಫಸ್ಟ್ ನೇಮ್, ಇಮೇಲ್, ಸಬ್ಜೆಕ್ಟ್, ಮೆಸೇಜ್, ಸೆಂಡ್, ಈ ರೀತಿ. ಓಕೆ, ಸೊ ನಾವು ನನಗೆ ಲಾಸ್ಟ್ ನೇಮ್ ಆಪ್ಷನ್ ಬೇಡ, ನನಗೆ ಅವ್ರ ಫಸ್ಟ್ ನೇಮ್ ಸಾಕು. ಸೊ ಈ ಒಂದು ಆಪ್ಷನ್ ಅನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ಡಸ್ಟ್ಬಿನ್ ಆಪ್ಷನ್ ಬರುತ್ತೆ, ಅದನ್ನ ಡಿಲೀಟ್ ಮಾಡಬಹುದು. ಓಕೆ, ಸೊ ದೆನ್ ಇಮೇಲ್ ಬೇಡ ಅಂತಂದ್ರು ಇದನ್ನು ಡಿಲೀಟ್ ಮಾಡ್ಕೋಬಹುದು. ಸಬ್ಜೆಕ್ಟ್ ಬೇಡ ಅಂತಂದ್ರೆ ಇದನ್ನು ಡಿಲೀಟ್ ಮಾಡ್ಕೋಬಹುದು. ಮೆಸೇಜ್ ಬೇಡ ಅಂತ ಅಂದ್ರೆ ಸೇಮ್ ಡಸ್ಟ್ಬಿನ್ ಆಪ್ಷನ್ ಇರುತ್ತೆ, ಚೂಸ್ ಮಾಡಿಕೊಂಡು ನೀವು ಡಿಲೀಟ್ ಮಾಡ್ಕೋಬಹುದು. ಓಕೆ, ಸೊ ನಾವು ನನಗೆ ಬೇಕಾಗಿರೋದೇನು, ಫೋನ್ ನಂಬರ್, ರೈಟ್? ಸೊ ಇಲ್ಲಿ ಫೋನ್ ನಂಬರ್ ಆಪ್ಷನ್ನೇ ಇಲ್ಲ. ಸೊ ನೀವು ಆಡ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಆಡ್ ನ್ಯೂ ಫೀಲ್ಡ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಈ ಆಡ್ ನ್ಯೂ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಇರ್ತವೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನನಗೆ ಫೋನ್ ನಂಬರ್ ಬೇಕು, ರೈಟ್? ಸೊ ಇಲ್ಲಿ ನಂಬರ್ ಆಪ್ಷನ್ ಇದೆ. ಸೊ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ಆಪ್ಷನ್ಸ್ಗಳು ಕಾಣ್ತವೆ ಈ ರೀತಿ. ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಎಡಿಟ್ ಮಾಡ್ಕೋಬಹುದು. ಪ್ಲೇಸ್ ಹೋಲ್ಡರ್ ನಥಿಂಗ್ ಬಟ್ ಇಲ್ಲಿ ಕಾಣ್ತಿದೆ ಅಲ್ವಾ, ಸಬ್ಜೆಕ್ಟ್, ಇಮೇಲ್, ಫಸ್ಟ್ ನೇಮ್ ಅಂತಂದ್ರೆ ಅವ್ರಿಗೆ ನಾವ್ ಏನ್ ಕೇಳ್ತಿದೀವಿ ಅಂತ ಗೊತ್ತಾಗ್ಬೇಕಲ್ವಾ, ಅದನ್ನೇ ಪ್ಲೇಸ್ ಹೋಲ್ಡರ್ ಅಂತ ಕರಿತೀವಿ. ಸೊ ನಾವು ಫೋನ್ ನಂಬರ್ ಕೇಳ್ತಿರೋದ್ರಿಂದ ಫೋನ್ ನಂಬರ್ ಅಂತ ಎಂಟರ್ ಮಾಡ್ತೀವಿ. ಸೊ ಇಲ್ಲಿ ನಾವು ನಮ್ಮ ನಂಬರ್ ಕೊಡೋ ಅವಶ್ಯಕತೆ ಇರೋದಿಲ್ಲ, ನಾವು ನಂಬರ್ನ ಕಲೆಕ್ಟ್ ಮಾಡ್ಕೋತಿದ್ದೀವಿ. ಓಕೆ, ಸೊ ಅದಾದ್ಮೇಲೆ ರೆಕ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ರೆಕ್ವರ್ಡ್ ಅಂತ ಅಂತಂದ್ರೆ ಅವ್ರು ಮ್ಯಾಂಡೇಟ್ರಿ ಆಗಿ ಅವರ ಫೋನ್ ನಂಬರ್ ಕೊಡ್ಲೇಬೇಕು. ಓಕೆನಾ? ಸೊ ಇಲ್ಲ ನನಗೆ ಆಪ್ಷನಲ್ ಅಂತಂದ್ರೆ ಇದನ್ನ ನೀವು ಅನ್ಚೆಕ್ ಮಾಡಿದ್ರೆ ಅದು ಆಪ್ಷನಲ್ ಆಗಿರುತ್ತೆ. ಸೊ ನನಗೆ ಫೋನ್ ನಂಬರ್ ಮ್ಯಾಂಡೇಟ್ರಿ, ಸೊ ನಾನು ಫೋನ್ ನಂಬರ್ ಅನ್ನ ರೆಕ್ವರ್ಡ್ ಅಂತ ಕೊಡ್ತೀನಿ. ಓಕೆ, ಸೊ ಆಫ್ಟರ್ ದಾಟ್ ನೀವು ಇಲ್ಲೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ ಮೇಲೆ ಕ್ಲಿಕ್ ಮಾಡಿ ಒಂದು ಫಾರ್ಮ್ಗೆ ನೇಮ್ ಕೊಡಬೇಕು. ಲೆಟ್ ಮಿ ಟೇಕ್ DMTK. ಸೊ ಓಕೆ, ದೆನ್ ಸೇವ್. ಸೊ ನೀವು ಅಗೇನ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ಫಾರ್ಮ್ಗೆ ಹೋಗಿ ರಿಫ್ರೆಶ್ ಮಾಡಿದ್ರೆ ಫೋನ್ ನಂಬರ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಇವಾಗ ಯಾರಾದ್ರೂ ಬಂದು ನನ್ನ ವೆಬ್ಸೈಟಿಗೆ ಕಾಂಟ್ಯಾಕ್ಟ್ ಪೇಜ್ಗೆ ಹೋದ್ರೆ ಅವರು ಅವರ ಫಸ್ಟ್ ನೇಮ್ ಕೊಡಬೇಕು, ಇಮೇಲ್ ಕೊಡಬೇಕು ಅಂಡ್ ಫೋನ್ ನಂಬರ್ ಕೊಡಬೇಕು. ಓಕೆ, ಬಟ್ ಒಂದು ಡೌಟ್ ಬರ್ಬೋದು, ಈ ಎಲ್ಲ ಅವರ ಫೋನ್ ನಂಬರ್ ಮತ್ತೆ ಇಮೇಲ್ ಎಲ್ಲ ನಮಗೆ ಹೆಂಗ್ ಗೊತ್ತಾಗುತ್ತೆ ಅವ್ರು ಕೊಟ್ಟಿದ್ದಾರೆ ಅಂತ, ರೈಟ್? ಸೊ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸೊ ಈ ಫಾರ್ಮ್ ಅನ್ನ ನಾನು ಫಿಲ್ ಮಾಡ್ತೀನಿ. ಲಕ್ಷ್ಮಿ. ಓಕೆ, ಸೊ ಲೆಟ್ ಮಿ ಟೇಕ್ ನನ್ನ ಒಂದು ಇಮೇಲ್ ID ಅಂಡ್ ನನ್ನ ಫೋನ್ ನಂಬರ್. ಓಕೆ, ಕೊಟ್ಟಿದ್ದೀನಿ. ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಅಸ್. ಅವರಿಗೆ ಥ್ಯಾಂಕ್ ಯು ಅಂತ ಹೋಗುತ್ತೆ. ಬಟ್ ನಮಗೆ ನೀವು ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ಫಾರ್ಮ್ ಹೋದ್ರೆ, ಓಕೆ, ಸೊ ಇಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಒಂದು ಆಪ್ಷನ್ ಇದೆ. ಕಾಂಟ್ಯಾಕ್ಟ್ಸ್ಗೆ ಹೋದ್ರೆ ಯಾರ್ಯಾರು ಫಾರ್ಮ್ ಫಿಲ್ ಮಾಡಿರ್ತಾರೆ ಅಲ್ವಾ ಅವರೆಲ್ಲಾರ್ದು ಇಲ್ಲಿ ಬಂದಿರುತ್ತೆ. ನಾನು ಇಮೇಲ್ ID ಕೊಟ್ಟಿದ್ದೆ ಅಂಡ್ ಫೋನ್ ನಂಬರ್ ಕೊಟ್ಟಿದ್ದೆ, ಈ ಎರಡು ಕೂಡ ಬಂದಿದೆ. ಸೊ ನಾವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಲಕ್ಷ್ಮಿ PJ, ಇಮೇಲ್ ಬಂದಿದೆ ಅಂಡ್ ಫೋನ್ ನಂಬರ್, IP, URL, ಡೇಟ್, ಯಾವ ಡೇಟಿಗೆ ಅವರು ಫಾರ್ಮ್ ಫಿಲ್ ಮಾಡಿದ್ದಾರೆ ಅಂಡ್ ಫಾರ್ಮ್ ನೇಮ್ ಬಂದು DMTK. ಸೊ ಅರ್ಥ ಆಯ್ತಾ? ಡೌಟ್ ಇದೆಯಾ? ಎನಿ ಡೌಟ್? ಹಾ, ನನಗೆ ಅರ್ಥ ಆಗಿಲ್ಲ. ಸಿಂಪಲ್. ನೀವು ಪ್ಲಗಿನ್ಸ್ ಆಪ್ಷನ್ ಇರುತ್ತೆ ಅಲ್ವಾ, ಪ್ಲಗಿನ್ಸ್. ಓಕೆ, ಪ್ಲಗಿನ್ಸ್ ಆಪ್ಷನ್ಗೆ ಹೋಗಿ ಆಫ್ಟರ್ ದಟ್ ಆಡ್ ನ್ಯೂ ಪ್ಲಗಿನ್ ಅಂತ ಇರುತ್ತೆ. ಓಕೆ, ಜಸ್ಟ್ ಲೈಕ್ ನಾವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋತೀವಿ ಅಲ್ವಾ, ಅದೇ ರೀತಿ ವರ್ಡ್ ಪ್ರೆಸ್ ಅಲ್ಲಿ ಪ್ಲಗಿನ್ಸ್ ಅಂತ ಆಪ್ಷನ್ ಇರುತ್ತೆ, ಲೈಕ್ ಗೂಗಲ್ ಪ್ಲೇ ಸ್ಟೋರ್ ತರಾನೇ. ಓಕೆ, ಸೊ ದೆನ್ ಆಡ್ ನ್ಯೂ ಪ್ಲಗಿನ್ಗೆ ಹೋಗಿ ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಓಕೆ, ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಎಂಟರ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಫಾರ್ಮ್ ಇರುತ್ತೆ, ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಸೊ ನೀವು ನಮ್ಮ ಒಂದು ಮೊಬೈಲ್ ಅಲ್ಲಿ ನಾವು ಆಪ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೋತೀವಿ, ರೈಟ್? ಅದೇ ರೀತಿ ಇಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದಕ್ಕೆ ಇನ್ಸ್ಟಾಲ್ ಆಪ್ಷನ್ ಬರ್ತಿಲ್ಲ,
ಅದರ್ವೈಸ್ ಈ ರೀತಿ ಇನ್ಸ್ಟಾಲ್ ನಾವು ಅಂತ ಬರುತ್ತೆ. ಓಕೆ, ಸೊ ನೀವು ಒನ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ ತಕ್ಷಣ ಲೆಫ್ಟ್ ಹ್ಯಾಂಡ್ ಸೈಡ್ ಈ ಡ್ಯಾಶ್ ಬೋರ್ಡ್ ಏನಿರುತ್ತೆ ಅಲ್ವಾ, ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರೋ ಒಂದು ಪ್ಲಗ್ ಇನ್ ಆ್ಯಡ್ ಆಗಿರುತ್ತೆ. ಓಕೆನಾ? ಸೊ ಕಾಂಟ್ಯಾಕ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ, ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ರೀತಿ. ಓಕೆ, ಜಸ್ಟ್ ಲೈಕ್ ದಿಸ್. ಓಕೆನಾ? ಸೊ ಇಲ್ಲಿ ನಿಮ್ಗೆ ಯಾವ ಫಾರ್ಮ್ ಬೇಕು ಆ ಫಾರ್ಮ್ ಅನ್ನ ನೀವು ಚೂಸ್ ಮಾಡ್ಕೋಬೇಕು. ಸೊ ಅಗೇನ್ ಚೂಸ್ ದಿಸ್ ಫಾರ್ಮ್. ಓಕೆ, ಫಾರ್ಮ್ ಅನ್ನ ಚೂಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಆಪ್ಷನ್ ಇದೆ ಅಲ್ವಾ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಫಾರ್ಮಿಗೆ ನೇಮ್ ಕೊಡಬೇಕು. ಲೆಟ್ ಮಿ ಟೇಕ್ ಪಾಂಡಾ ಅಂತ ನಾನು ಕೊಡ್ತೀನಿ. ಏನ್ ಬೇಕಾದ್ರೂ ಕೊಡ್ಬೋದು ನೀವು ಫಾರ್ಮ್ ನೇಮ್, ಬಟ್ ನಿಮಗೆ ಈ ಫಾರ್ಮ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಲ್ವಾ ಅಂತ ಗೊತ್ತಿರಬೇಕು ಅಷ್ಟೇ. ಓಕೆ, ಸೊ ನಾವು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ಆ ಫಾರ್ಮ್ ಸೇವ್ ಆದ ತಕ್ಷಣ ನಿಮಗೆ ಇಲ್ಲೊಂದು ಶಾರ್ಟ್ ಕೋಡ್ ಬರುತ್ತೆ. ಓಕೆ, ಈ ಶಾರ್ಟ್ ಕೋಡ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಬಿಟ್ಟು ಯಾವ ಒಂದು ಪೇಜಿಗೆ ನೀವು ಕಾಂಟ್ಯಾಕ್ಟ್ ಫಾರ್ಮ್ ಅನ್ನ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಆ ಒಂದು ಪೇಜಿಗೆ ನೀವು ಈ ಒಂದು ಕೋಡ್ ಅನ್ನ ಪೇಸ್ಟ್ ಮಾಡಬೇಕು. ಓಕೆ, ಸೊ ನಾನು ಆಲ್ರೆಡಿ ಕಾಂಟ್ಯಾಕ್ಟ್ ಪೇಜ್ಗೆ ಪೇಸ್ಟ್ ಮಾಡಿರೋದ್ರಿಂದ ನಾನು ನಿಮಗೋಸ್ಕರ ಬೇರೆ ಪೇಜಿಗೆ ಆ್ಯಡ್ ಮಾಡ್ತೀನಿ. ಸೊ ಲೆಟ್ ಮಿ ಟೇಕ್ ಕ್ಯಾಂಡಿಡ್ ಫೋಟೋಗ್ರಫಿ. ಓಕೆ, ಸೊ ಆ ಪೇಜನ್ನು ಸ್ಪೆಸಿಫಿಕ್ ಪೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಆ ಕಾಪಿ ಮಾಡಿರೋ ಕೋಡ್ ಏನಿರುತ್ತೆ ಅದನ್ನು ಪೇಸ್ಟ್ ಮಾಡಬೇಕು. ಓಕೆ, ಪೇಸ್ಟ್ ಮಾಡಿ. ಸೊ ಅಗೇನ್ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಲೇಬೇಕು. ಓಕೆ, ಸೊ ಕ್ಲಿಕ್ ಮಾಡಿದಾದ್ಮೇಲೆ ಅಗೇನ್ ನೀವು ನಿಮ್ಮ ಒಂದು ಡ್ಯಾಶ್ ಬೋರ್ಡಿಗೆ ಬನ್ನಿ. ಡ್ಯಾಶ್ ಬೋರ್ಡಿಗೆ ಬಂದಾಗ ನೀವು ನಿಮ್ಮ ಒಂದು ವೆಬ್ಸೈಟನ್ನು ಓಪನ್ ಮಾಡಿದರೆ ಯಾವ ಒಂದು ಪೇಜಲ್ಲಿ ನಾವು ಕಾಂಟ್ಯಾಕ್ಟ್ ಫಾರ್ಮನ್ನು ಆ್ಯಡ್ ಮಾಡಿದ್ವಿ ಅಲ್ವಾ ಆ ಪೇಜನ್ನು ಓಪನ್ ಮಾಡಿದರೆ ಕಾಂಟ್ಯಾಕ್ಟ್ ಫಾರ್ಮ್ ಬಂದಿರುತ್ತೆ. ಸಿ, ಓಕೆನಾ? ಸೊ ದೆನ್ ಇಫ್ ಇನ್ ಕೇಸ್ ನನಗೆ ಒನ್ ಸೆಕೆಂಡ್ ಈ ಫಾರ್ಮಲ್ಲಿ ಸ್ಪೆಸಿಫಿಕ್ ಫಾರ್ಮಲ್ಲಿ ನನಗೆ ಫೋನ್ ನಂಬರ್ ಬೇಕು, ಬಟ್ ಇಲ್ಲಿ ಆಪ್ಷನ್ನೇ ಇಲ್ಲ ಫೋನ್ ನಂಬರ್ ಅಂತ. ಸೊ ಇಲ್ಲಿ ಯಾವಾಗ ಆಪ್ಷನ್ ಇರೋದು ಇಲ್ವೋ ಯೂಸರ್ ಬಂದು ಅವರ ಫೋನ್ ನಂಬರನ್ನು ನಮಗೆ ಕೊಡಲ್ಲ. ಓಕೆ, ಸೊ ನಾವಿವಾಗ ಈ ಫಾರ್ಮ್ಗೆ ಫೋನ್ ನಂಬರ್ ಅನ್ನೋ ಒಂದು ಆಪ್ಷನ್ ಅನ್ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಬೇಕು ಅಂತ ಅಂದರೆ ಅಗೇನ್ ನೀವು ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ಏನಿರುತ್ತೆ ಅಲ್ವಾ ಆ ಡ್ಯಾಶ್ ಬೋರ್ಡ್ಗೆ ಹೋಗಿ ಸೇಮ್ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಅಂತ ಪ್ಲಗಿನ್ ಇರುತ್ತೆ, ಆ ಪ್ಲಗಿನ್ ಆಪ್ಷನ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದಾದ್ಮೇಲೆ ನಿಮಗೆ ನೀವು ಕ್ರಿಯೇಟ್ ಮಾಡಿದಂಥ ಫಾರ್ಮ್ಸ್ಗಳು ಇಲ್ಲಿರ್ತವೆ. ಸೊ ನಾನು 2 ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ನಾನು ಇವಾಗ ಕ್ರಿಯೇಟ್ ಮಾಡಿದ್ದು ಯಾವುದು? ಪಾಂಡಾ, ರೈಟ್? ಸೊ ಈ ಪೆನ್ಸಿಲ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಕಂಪ್ಲೀಟ್ ಎಡಿಟಿಂಗಿಗೆ ಹೋಗ್ತೀರಾ. ಸೊ ಇಲ್ಲಿ ಡಿಸೈನ್ ಆಪ್ಷನ್ ಕೂಡ ಇರುತ್ತೆ, ಫೀಲ್ಡ್ ಆಪ್ಷನ್ ಕೂಡ ಇರುತ್ತೆ. ಡಿಸೈನ್ ನಥಿಂಗ್ ಬಟ್ ನಿಮ್ಮ ಫಾರ್ಮ್ ಯಾವ ರೀತಿ ಕಾಣಬೇಕು, ಲೈಕ್ ಬ್ಯೂಟಿ ಪಾರ್ಲರ್ ಥರ. ಓಕೆ, ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತಂದ್ರೆ ಏನಾದರೂ ಎಡಿಟ್ ಮಾಡ್ಕೋತೀರಾ ಅಂತಂದ್ರೆ ಡಿಸೈನ್ ಪಾರ್ಟಲ್ಲಿ ಹೋಗಿ ನೀವು ಎಡಿಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಫಾರ್ಮ್ ಬ್ಯಾಕ್ಗ್ರೌಂಡ್. ಸೊ ನನ್ನ ಅಂತ ಇದೆ, ನಿಮಗೆ ಕಲರ್ ಏನಾದರೂ ಫಾರ್ಮ್ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದರೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಲೆಟ್ ಮೀ ಟೇಕ್ ಬ್ಲೂ. ಓಕೆ, ಸೊ ದೆನ್ ಸೇಮ್ ಬಟನ್ಸ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದರೆ ಚೇಂಜ್ ಮಾಡ್ಕೋಬೋದು. ಓಕೆ, ಇದನ್ನೆಲ್ಲ ನೀವು ಟ್ರೈ ಮಾಡಿ ನೀವು ಅಪ್ಲೈ ಮಾಡ್ತಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಸೊ ನಾವು ಫೀಲ್ಡ್ ಆಪ್ಷನ್ ನಥಿಂಗ್ ಬಟ್ ನೀವು ಆ ಪರ್ಟಿಕ್ಯುಲರ್ ಫಾರ್ಮಿಗೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೋಕೆ ಇಷ್ಟಪಡ್ತೀರಾ, ಆರ್ ಎಲ್ಸ್ ಆ ಫಾರ್ಮಿಂದ ಏನಾದರೂ ಡಿಲೀಟ್ ಮಾಡೋಕೆ ಇಷ್ಟಪಡ್ತೀರಾ. ಓಕೆ, ಸೊ ನಾವು ಇವಾಗ ಈ ಫಾರ್ಮಲ್ಲಿ ನನಗೆ ಲಾಸ್ಟ್ ನೇಮ್ ಬೇಡ, ಸಬ್ಜೆಕ್ಟ್ ಬೇಡ, ಮೆಸೇಜು ಕೂಡ ಬೇಡ. ಓಕೆ, ಸೊ ನಾನು ಅವಾಗ ಏನು ಮಾಡ್ತೀನಿ, ಈ ಲಾಸ್ಟ್ ನೇಮ್ ಅನ್ನೋ ಆಪ್ಷನ್ ಇದೆಯಲ್ಲ ಇದನ್ನು ಟ್ರ್ಯಾಶ್ ಹಾಕ್ತೀನಿ, ಡಿಲೀಟ್ ಮಾಡ್ತೀನಿ. ಸೊ ಅಗೇನ್ ಸಬ್ಜೆಕ್ಟ್ ಆಪ್ಷನ್ ಮೇಲೆ ಹೋದರೆ ನಿಮ್ಗೆ ಇಲ್ಲಿ ಡಸ್ಟ್ಬಿನ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್. ಮೆಸೇಜ್ ನನಗಿದು ಬೇಡ, ಸೊ ಡಿಲೀಟ್. ಓಕೆ, ಸೊ ಫಸ್ಟ್ ನೇಮ್ ಏನಿದೆ ಆ್ಯಂಡ್ ಇಮೇಲ್, ಬಟ್ ನನಗೆ ಇವಾಗ ಮ್ಯಾಂಡೇಟ್ರಿಯಾಗಿ ಏನು ಬೇಕು? ಫೋನ್ ನಂಬರ್, ರೈಟ್? ಸೊ ಫೋನ್ ನಂಬರ್ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಆ್ಯಡ್ ನ್ಯೂ ಫೀಲ್ಡ್ ಅಂತ ಇರುತ್ತೆ. ಸೊ ಆ್ಯಡ್ ನ್ಯೂ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಾಕಷ್ಟು ಆಪ್ಷನ್ ಇರುತ್ತೆ. ಇಲ್ಲಿ ನಂಬರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅಲ್ವಾ, ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪ್ಲೇಸ್ ಹೋಲ್ಡರ್ ಅಂತ ನೇಮ್ ಇದೆಯಲ್ಲ ಇದರಲ್ಲಿ ನೀವು ಫೋನ್ ನಂಬರ್ ಅಂತ ಎಂಟರ್ ಮಾಡಿ. ಫೋನ್ ನಂಬರ್. ಸೊ ಪ್ಲೇಸ್ ಹೋಲ್ಡರ್ ನಥಿಂಗ್ ಬಟ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಫಸ್ಟ್ ನೇಮು, ಸಬ್ಜೆಕ್ಟು, ಮೆಸೇಜು, ಈ ರೀತಿ. ಸೊ
ಆ ರೀತಿ ಫೋನ್ ನಂಬರ್ ಅಂತಾನು ಕಾಣಿಸ್ಬೇಕು ಅಲ್ವಾ, ಅದನ್ನೇ ನಾವು ಪ್ಲೇಸ್ ಹೋಲ್ಡರ್ ಅಂತ ಕರಿತೀವಿ. ಅದಾದ್ಮೇಲೆ ಒಂದು ನೇಮ್ ಕೊಡಿ. ಲೆಟ್ ಮಿ ಟೇಕ್ ಪಾಂಡಾ. ಸೊ ಫೋನ್ ನಂಬರ್ ಬೇಕು, ಮ್ಯಾಂಡೇಟರಿ ಆಗಿ ಬೇಕು ಅಂತಂದ್ರೆ ರೆಕ್ವೈರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅವಾಗ ನಿಮ್ಮ ಕಾಂಟ್ಯಾಕ್ಟ್ ಪೇಜ್ಗೆ ಹೋಗಿ ರಿಫ್ರೆಶ್ ಮಾಡಿದ್ರೆ ಈ ರೀತಿ ಚೇಂಜ್ ಆಗಿರುತ್ತೆ. ಓಕೆ, ಸೊ ಇವಾಗ ಯಾರಾದ್ರೂ ಬಂದು ಅವರ ನೇಮ್ ಎಂಟರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಅಗೇನ್ ತೋರಿಸ್ತೀನಿ. ಓಕೆ, ಇವಾಗ ನಾನು ಈ ಫಾರ್ಮ್ ಅನ್ನ ಫಿಲ್ ಮಾಡಿದ್ದೀನಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಅಸ್ ಅಂತ ಬರುತ್ತೆ. ಬಟ್ ನಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿರ್ಬೇಕು ಅಂಡ್ ಅವ್ರ ನಂಬರ್ ನಮಗೆ ಬರ್ಬೇಕಲ್ವಾ, ರೈಟ್? ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅಗೇನ್ ನೀವು ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಆಪ್ಷನ್ಗೆ ಹೋದ್ರೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಸೊ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಜನ ನಮ್ಮ ಫಾರ್ಮ್ ಫಿಲ್ ಮಾಡಿದ್ದಾರೆ ಅವ್ರದ್ದೆಲ್ಲಾ ಇನ್ಫಾರ್ಮೇಶನ್ ಕೂಡ ನಮಗೆ ಬಂದಿರುತ್ತೆ. ಸಿ, ಇದು ಫಾರ್ಮ್ 1, ಇದು ಫಾರ್ಮ್ 2. ಓಕೆನಾ? ಸೊ ನೀವು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಅವರ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಅವ್ರ ಫಸ್ಟ್ ನೇಮ್ ಏನು, ಅವ್ರ ಇಮೇಲ್ ಅಡ್ರೆಸ್ ಏನು ಕೊಟ್ಟಿದ್ದಾರೆ, ಫೋನ್ ನಂಬರ್ ಏನು ಕೊಟ್ಟಿದ್ದಾರೆ, IP ಏನು, ಅಂಡ್ ದೆನ್ ಯಾವ URL ಇಂದ ಕೊಟ್ಟಿದ್ದಾರೆ, ಯಾವ ಡೇಟ್ಗೆ ಅವರು ಫಾರ್ಮ್ ಅನ್ನ ಫಿಲ್ ಮಾಡಿದ್ದಾರೆ, ಅಂಡ್ ಫಾರ್ಮ್ ನೇಮ್, ಯಾವ ಫಾರ್ಮ್ ಫಿಲ್ ಮಾಡಿದ್ದಾರೆ. ಓಕೆ, ಡೌಟ್ ಇದೆಯಾ ಯಶವಂತ್? ನಿಮಗೆ ಎನಿ ಡೌಟ್? ಅರ್ಥ ಆಯ್ತಲ್ವಾ? ಓಕೆ, ಸೊ ಕಾಂಟ್ಯಾಕ್ಟ್ ಫಾರ್ಮ್ ಯಾವ ರೀತಿ ಆ್ಯಡ್ ಮಾಡೋದಂತ ಗೊತ್ತಾಯ್ತಲ್ವಾ? ಯಾ. ಸೊ ನಾವು ಕಾಂಟ್ಯಾಕ್ಟ್ ಫಾರ್ಮ್, ಜನರು ತುಂಬಾ ಸೋಂಬೇರಿಗಳು. ಯಾರು ಕಾಂಟ್ಯಾಕ್ಟ್ ಫಾರ್ಮ್ ಎಲ್ಲ ಯಾರು ಇಮೇಲ್ ಅಡ್ರೆಸ್ ಕೊಡ್ತಾರೆ, ಯಾರು ಫೋನ್ ನಂಬರ್ ಕೊಡ್ತಾರೆ ಅಂತ ಎಕ್ಸಿಟ್ ಆಗೋರು ಇದ್ದಾರೆ. ಸೊ ನಾವು ಅವ್ರಿಗೆ ಇನ್ನೂ ಈಸಿ ಮಾಡ್ಬೇಕು ನಾವು. ಸೊ ಸಿಂಪಲ್ ಆಗಿ ಏನ್ ಮಾಡ್ಬೋದು ನಾವು, ವಾಟ್ಸಪ್ ಅನ್ನ ಆ್ಯಡ್ ಮಾಡ್ಬೋದು, ರೈಟ್? ವಾಟ್ಸಪ್. ಸೊ ಅವ್ರಿಗೆ ಟೆಕ್ಸ್ಟ್ ಏನಾದ್ರು ಮಾಡ್ತಾರೆ ಅಂತಂದ್ರೆ ದೇ ಕ್ಯಾನ್ ಟೆಕ್ಸ್ಟ್, ಆರ್ ಎಸ್ ಡೈರೆಕ್ಟ್ ಆಗಿ ಕಾಲ್ ಮಾಡ್ತೀರಾ ಅಂತಂದ್ರೆ ಕಾಲ್ ಕೂಡ ಮಾಡ್ಬೋದು. ಓಕೆ, ಈ ಎರಡಕ್ಕೂ ಕೂಡ ಬೇರೆ ಬೇರೆ ಪ್ಲಗಿನ್ಸ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಪ್ರತಿಯೊಂದು ಆಪ್ಷನ್ಗೂ ಇವಾಗ ನೀವು ಫುಡ್ ಡೆಲಿವರಿ ಬೇಕು ಅಂತಂದ್ರೆ ಫುಡ್ ಡೆಲಿವರಿ ಆ್ಯಪ್ಸ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು, ರೈಟ್? ಸೊ ಯಾವುದೋ ಒಂದು ಗೇಮಿಂಗ್ ಆಪ್ಷನ್ಸನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳಕ್ಕಾಗಲ್ಲ, ರೈಟ್? ಫುಡ್ ಬೇಕು ಅಂತಂದ್ರೆ ಫುಡ್ಡಿಗೆ ರಿಲೇಟೆಡ್ ಆದ ಆ್ಯಪ್ಸ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೋತೀವಿ. ಸೊ ಇಲ್ಲೂ ಅಷ್ಟೇ, ವಾಟ್ಸಪ್ ಬೇಕು ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಪ್ಲಗ್ಗಿನ್ನೇ ನಾವು ಯೂಸ್ ಮಾಡ್ಕೋಬೇಕು. ಕಾಲರ್ಸ್ ಬೇಕು ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಪ್ಲಗ್ಗಿನೇ ಬೇಕು. ಓಕೆ, ಸೊ ಸೇಮ್ ಆಪ್ಷನ್, ಗೋ ಟು ಯುವರ್ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್. ಸೊ ಅಗೇನ್ ಪ್ಲಗಿನ್ಸ್ ಆಪ್ಷನ್ಗೆ ಹೋಗಿ. ಓಕೆ, ಸೊ ಅಗೇನ್ ಇಲ್ಲಿ ಕೂಡ ಆ್ಯಡ್ ನ್ಯೂ ಪ್ಲಗಿನ್ ಆಪ್ಷನ್ ಇರುತ್ತೆ, ಇಲ್ಲಿ ಕೂಡ ಆ್ಯಡ್ ನ್ಯೂ ಪ್ಲಗಿನ್ ಆಪ್ಷನ್ ಇರುತ್ತೆ. ಎರಡೂ ಸೇಮ್ ಆಪ್ಷನ್, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಕ್ಲಿಕ್ ಮಾಡ್ಕೋಬಹುದು. ಓಕೆ, ಸೊ ಅಗೇನ್ ಆ್ಯಡ್ ನ್ಯೂ ಪ್ಲಗಿನ್. ಸೇಮ್, ನಮ್ಗೆ ಯಾವ್ದು ಯೂಸ್ ಮಾಡ್ಬೇಕಂತ ನಮಗೆ ಗೊತ್ತಿಲ್ಲ. ಸೊ ನೀವೇನು ಮಾಡುವ ಅವಶ್ಯಕತೆ ಇರೋದಿಲ್ಲ. WP ಚಾಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ WP ಚಾಟ್ ಆ್ಯಪ್ ಓಪನ್ ಆಗುತ್ತೆ. ಸಿ, ಕಾಣಿಸ್ತಿದ್ಯಾ? ಸೊ ಬೇಸಿಕಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ತೀರಾ ಅಂತಂದ್ರೆ ಯಾವ್ದ್ರ ಬೇಸ್ ಮೇಲೆ ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗೇಮಿಂಗ್ ಆ್ಯಪ್ ಇನ್ಸ್ಟಾಲ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅನ್ಕೊಳ್ಳಿ. ಯಾವ್ದ್ರ ಬೇಸ್ ಮೇಲೆ ನೀವು ಇನ್ಸ್ಟಾಲ್ ಮಾಡ್ತೀರಾ? ಯಾವ್ದ್ರ ಬೇಸ್ ಮೇಲೆ ಇನ್ಸ್ಟಾಲ್ ಮಾಡ್ತೀರಾ? ಎನಿ ಐಡಿಯಾ? ಯಶವಂತ್, ನಿಮಗೆ? ನಾರ್ಮಲಿ ರಿವ್ಯೂಸ್, ರೇಟಿಂಗ್ಸ್, ರೈಟ್? ಸೊ ಆ ಪರ್ಟಿಕ್ಯುಲರ್ ಗೇಮ್ಗೆ ಎಷ್ಟು ರೇಟಿಂಗ್ಸ್ ಇದಾವೆ, ಎಷ್ಟು ರಿವ್ಯೂಸ್ಗಳಿದಾವೆ, ಗುಡ್ ರಿವ್ಯೂಸ್ ಇದಾವ, ಬ್ಯಾಡ್ ರಿವ್ಯೂಸ್ ಇದಾವ, ರೈಟ್? ಇದನ್ನೆಲ್ಲ ತಲೆಗಿಟ್ಕೊಂಡು ನಾವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ತೀವಿ. ಎಕ್ಸ್ಪೆಷಲಿ ಜಾಸ್ತಿ ಗೇಮಿಂಗ್ ಆ್ಯಪ್ ಏನಾದರೂ ಇನ್ಸ್ಟಾಲ್ ಮಾಡ್ತಿದ್ರೆ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಇವಾಗ ಗೂಗಲ್ ಪೇ, ಫೋನ್ ಪೇನೇ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ತುಂಬ ಪೇಮೆಂಟ್ ಗೇಟ್ವೇಸ್ ಆ್ಯಪ್ಸ್ಗಳಿದಾವೆ, ಬಟ್ ಸ್ಟಿಲ್ ನಾವು ಆ ಎರಡನ್ನೇ ಜಾಸ್ತಿ ಯೂಸ್ ಮಾಡೋದು. ಬಿಕಾಸ್ ನಮ್ಮ ತಲೆಯಲ್ಲಿದೆ ಅವೆರಡು ಬೆಸ್ಟ್ ಅಂತ. ಒಳ್ಳೆ ರೇಟಿಂಗ್ಸ್ ಇದೆ, ಒಳ್ಳೆ ರಿವ್ಯೂಸ್ ಇದೆ, ರೈಟ್? ಅದೇ ರೀತಿ ಇಲ್ಲೂ ಅಷ್ಟೇ, ನೀವು ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ತೀರಾ ಅಂತ ಅಂದ್ರೆ ಇಲ್ಲಿ ನೋಡ್ಬೋದು ರೇಟಿಂಗ್ಸ್ ಎಷ್ಟಿದಾವೆ ಅಂಡ್ ಎಷ್ಟು ಸಾವಿರ ಜನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಅಪ್ಡೇಟ್ ಯಾವಾಗ ಆಗಿದೆ ಇದೆಲ್ಲವೂ ಕೂಡ ಇರುತ್ತೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ಒಂದು ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ,
ಸೊ ನೆನ್ಪಿಟ್ಕೊಳ್ಳಿ, ನೀವು ವಾಟ್ಸಪ್ ಏನಾದರೂ ಆ್ಯಡ್ ಮಾಡ್ತೀರಾ ನಿಮ್ಮ ಒಂದು ವೆಬ್ಸೈಟ್ಗೆ ಅಂದರೆ ಅದು WP ಚಾಟ್. ಓಕೆ, ಈ ರೀತಿ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಇನ್ಸ್ಟಾಲ್ ನಾವು ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಆಕ್ಟಿವೇಟ್ ಅಂತ ಇರುತ್ತೆ, ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವು ಆಕ್ಟಿವೇಟ್ ಮಾಡಿದ್ದಾದ್ಮೇಲೆ ಸೇಮ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಡ್ಯಾಶ್ ಬೋರ್ಡ್ಗೆ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರೋ ಪ್ಲಗ್ ಇನ್ ಆ್ಯಡ್ ಆಗಿರುತ್ತೆ, ಸೇಮ್ ನೇಮ್ ಮೇಲೆ ಆ್ಯಡ್ ಆಗಿರುತ್ತೆ. ಸೊ ಲೆಟ್ ಮೀ ಶೋ ಯು. ಸಿ, ವಾಟ್ಸಪ್ ಕಾಣಿಸ್ತಿದೆಯಾ? ಪ್ಲಗ್ಇನ್ಸ್ ಮೇಲೇನೆ ಆ್ಯಡ್ ಆನ್ ಆಗಿದೆ. ಓಕೆ, ಸೇಮ್ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಅಕೌಂಟ್ ನಂಬರ್ ಆರ್ ಗ್ರೂಪ್ ಚಾಟ್ URL ಅಂತ ಇರುತ್ತೆ. ಅಕೌಂಟ್ ನಂಬರ್ ನಥಿಂಗ್ ಬಟ್ ನಿಮ್ಮ ಫೋನ್ ನಂಬರ್. ಮೇಕ್ ಶೋರ್ ನೀವು ಫೋನ್ ನಂಬರ್ ಕೊಡ್ತಿದ್ದೀರಾ ಅಂತ ಅಂದಾಗ ಕಂಟ್ರಿ ಕೋಡನ್ನು ಮ್ಯಾಂಡೇಟ್ರಿ ಆಗಿ ತಗೋಬೇಕು. ಸೊ ನಮ್ಮ ಇಂಡಿಯಾದ ಕಂಟ್ರಿ ಕೋಡ್ ಬಂದು 91. ಓಕೆ, ಸೊ 91. ದೆನ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದನ್ನು ಕೊಡಬೇಕು. 7090 ನಾನು ನನ್ನದು ಕೊಟ್ಟಿದ್ದೀನಿ. ವೈ So 1 second, let me. Yeah, same. Plus country code, ನಿಮ್ಮ ನಂಬರ್, so title, you can give chat with us. ಓಕೆ, ಸೊ ದೆನ್ ಆಲ್ವೇಸ್ ಅವೈಲಬಲ್ ಆನ್ಲೈನ್ ಅಂತಂದ್ರೆ ಯಾವಾಗಲೂ ಆನ್ಲೈನ್ ಅಂತ ತೋರಿಸ್ಬೇಕಾ ಅನ್ನೋದು. ಸೊ ಯಾವಾಗಲೂ ಆನ್ಲೈನ್ ಅಂತ ತೋರಿಸ್ಬೇಕು ಅಂತಂದ್ರೆ ನೀವು ಈ ಬಟನ್ ಅನ್ನ ಆನ್ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ಆಫ್ ಮಾಡ್ಕೊಂಡಿರ್ಬೋದು. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಡೇಗೆ ಆನ್ಲೈನ್ ಅಂತ ತೋರಿಸ್ಬೇಕು ಅಂತ ಆದ್ರೆ ಇಲ್ಲಿ ಚೂಸ್ ಅನ್ನ ಮಾಡ್ಕೋಬಹುದು. ಬಟ್ ಇದು ಪ್ರೋ ಆಪ್ಷನ್, ನಾವು ಫ್ರೀ ವರ್ಷನ್ ಈಸ್ ಏನೋ. ಸೊ ಬೇಸಿಕಲಿ ಆಲ್ವೇಸ್ ಅವೈಲಬಲ್ ಆನ್ಲೈನ್ ಅನ್ನೋದನ್ನ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ದೆನ್ ಬಟನ್ ಸ್ಟೈಲ್ ರೌಂಡ್ ಬೇಕಾ ಅಥವಾ ಸ್ಕ್ವಯರ್ ಬೇಕಾ? ಸೊ ರೌಂಡ್ ಇದ್ರೆ ರೌಂಡ್, ಸ್ಕ್ವಯರ್ ಬೇಕು ಅಂದ್ರೆ ಸ್ಕ್ವಯರ್. ಸೊ ಐ ವಿಲ್ ಗೋ ವಿತ್ ರೌಂಡ್. ಸ್ಕ್ವಯರ್ ಅಂದ್ರೆ ಈ ರೀತಿ ಕಾಣುತ್ತೆ, ರೌಂಡ್ ಅಂದ್ರೆ ಈ ರೀತಿ ಕಾಣುತ್ತೆ. ಸೊ ದೆನ್ ಬಟನ್ ಬ್ಯಾಕ್ ಗ್ರೌಂಡ್ ಕಲರ್ ಅಂತಂದ್ರೆ ಇದು ಗ್ರೀನ್ ಇದೆಯಲ್ಲ, ಸೊ ಆ ಕಲರ್ ಏನಾದರೂ ಚೇಂಜ್ ಮಾಡ್ತೀರಾ ಅಂತಂದ್ರೆ ಯು ಕ್ಯಾನ್ ಚೇಂಜ್. ನೀವು ರೆಡ್ ಆಗಿ ಕನ್ವರ್ಟ್ ಮಾಡಿದ್ರೆ ಸಿ ರೆಡ್ ಆಗಿ ಬರುತ್ತೆ, ಬ್ಲಾಕ್ ಆಗಿ ತಗೊಂಡ್ರೆ ಸಿ ಬ್ಲಾಕ್ ಆಗಿ ಬರುತ್ತೆ. ಸೊ ನಿಮಗೆ ಯಾವ್ದು ಬೇಕೋ, ಬ್ಲೂ ಬೇಕಾ, ಯಾವ್ದು ಬೇಕೋ ಅದನ್ನ ತಗೋಬಹುದು. ನಾನು ಗ್ರೀನ್ ಅನ್ನೇ ತಗೋತೀನಿ. ಅದಾದ್ಮೇಲೆ ಬಟನ್ ಟೆಕ್ಸ್ಟ್ ಕಲರ್, ಸಿ ಇದು ವೈಟ್ ಕಲರ್ ಇದೆಯಲ್ಲ ಅದು. ಬೇರೆದೇನಾದರೂ ಚೇಂಜ್ ಮಾಡ್ತೀರಾ ಅಂತಂದ್ರೆ ಯು ಕ್ಯಾನ್ ಚೇಂಜ್. ರೆಡ್ಡಿಗೆ ಚೇಂಜ್ ಮಾಡ್ತೀರಾ ಅಂತಂದ್ರೆ ನೀವು ರೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು ರೆಡ್ ಆಗುತ್ತೆ. ಸಿ, ವೈಟ್ ಬೇಕು ಅಂದ್ರೆ ವೈಟ್ ಅಲ್ಲೇ ಇಟ್ಕೋಬಹುದು. ನಾನು ವೈಟ್ ಅಲ್ಲೇ ಇಡ್ತೀನಿ. ಸೊ ಆಫ್ಟರ್ ದಟ್ ನೀವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ ವಾಟ್ಸ್ಆಪ್ ಐಕಾನ್ ಬಂದಿರುತ್ತೆ. ಸೊ ನಾವು 1 ಸೆಕೆಂಡ್. So WhatsApp account. So here so normally ನಾನು ನನ್ನ ಒಂದು ಮೇನ್ ವೆಬ್ಸೈಟ್ಗೆ ಇದನ್ನೇ ಆ್ಯಡ್ ಮಾಡಿರೋದು. ಸೊ ದೆನ್ ವೈ? ಸೊ ಲೆಟ್ ಮಿ ಚೆಕ್ ಒನ್ಸ್. ಹೋಮ್ ಪೇಜ್. No, it's not taking.
So pure. Let me check. Yeah, here. ಸೊ ಸೇಮ್ ಇಲ್ಲೂ ಕೂಡ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಕೋಡ್ ಏನು ನಾನು ಪೇಸ್ಟ್ ಮಾಡಿರಲಿಲ್ಲ, ಬಟ್ ಅಪ್ಡೇಟ್ ವರ್ಷನ್ ಕೋಡ್ ಕೇಳುತ್ತೆ. ಸೊ ನೀವು ಇದೆಲ್ಲ ನಾರ್ಮಲಿ ಏನಪ್ಪ ಅಂತಂದರೆ ಫೋನ್ ನಂಬರ್ ಎಲ್ಲನೂ ಕೊಟ್ಟಾದ್ಮೇಲೆ ಇಲ್ಲಿ ಸೇಮ್ ನಮಗೆ ಕಾಂಟ್ಯಾಕ್ಟ್ ಫಾರ್ಮ್ಗೆ ಯಾವ ರೀತಿ ಒಂದು ಶಾರ್ಟ್ ಕೋಡ್ ಇತ್ತೋ ಅದೇ ರೀತಿ ಇಲ್ಲೂ ಕೂಡ ಒಂದು ಶಾರ್ಟ್ ಕೋಡ್ ಇದೆ, ಕಾಣಿಸ್ತಿದೆಯಾ? ಸೊ ಸೇಮ್ ಶಾರ್ಟ್ ಕೋಡನ್ನು ಕಾಪಿ ಮಾಡ್ಕೊಳ್ಳಿ. ಯಾವ ಪೇಜ್ಗೆ ನೀವು ತೋರಿಸ್ತೀರೋ ಆ ಪೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೋಮ್ ಪೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಆ ಪೇಜ್ಗೆ ನೀವು ನಿಮ್ಮ ಒಂದು ಕಾಪಿ ಮಾಡಿರೋ ಕೋಡ್ ಏನಿರುತ್ತೆ ಅದನ್ನು ಪೇಸ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ಗೆ ವಾಟ್ಸಪ್ ಅನ್ನೋದು ಬಂದಿರುತ್ತೆ. ಸಿ, ಸೊ ಯಾರಾದರೂ ಟೆಕ್ಸ್ಟ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ದೇ ಕ್ಯಾನ್ ಟೆಕ್ಸ್ಟ್, ವಾಟ್ಸಪ್ಪಿಗೆ ಲಾಗಿನ್ ಆಗಿ ಅವರು ಟೆಕ್ಸ್ಟ್ ಮಾಡ್ಬೋದು. ಓಕೆ, ಸೊ ಆ್ಯಕ್ಚುಲಿ ಇನ್ನೂ ಬೆಟರ್ ಆದಂಥ ಪ್ಲಗಿನ್ಸ್ಗಳಿರ್ತವೆ, ಯು ಕ್ಯಾನ್ ಸರ್ಚ್. ಸೊ ಹಾಗೆ ನಾನು ಪ್ಲಗಿನ್ಸ್ಗೆ ಹೋಗಿ ಆ್ಯಡ್ ನ್ಯೂ ಪ್ಲಗಿನ್, ಲೆಟ್ ಮಿ ಟೇಕ್ ಬೆಟರ್ ಆದಂಥ ಯಾವುದಾದ್ರೂ ಒಂದು ವೆಬ್. ವಾಟ್ಸಪ್, ನೋ ಚಾಟ್, so social chat, let me try. Installed, activate, social chat. ಓಕೆ, ಇದು ಪ್ರೀಮಿಯಂ ವರ್ಷನ್ ಇದೆ. ಫ್ರೀ ವರ್ಷನ್ ಇದಿದೆ. ಸೆಟ್ಟಿಂಗ್ಸ್, ಸಿ ಬಂತು. ಅರ್ಥ ಆಯ್ತಾ? ಡೌಟ್ ಇದೆಯಾ? ಗೊತ್ತಾಯ್ತು ಮ್ಯಾಮ್. ಅರ್ಥ ಆಯ್ತಲ್ವಾ? ಸೇಮ್ ಆಪ್ಷನ್ಸ್ಗಳು, ಅದಕ್ಕೆ ರಿಲೇಟೆಡ್ ಆಪ್ಷನ್ಸ್ಗಳಿರ್ತವೆ, ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ನಾವು ಕಾಲರ್ಸ್ ಅವ್ರು ಡೈರೆಕ್ಟಾಗಿ ಫೋನೇ ಮಾಡ್ಬೋದು. ನಾರ್ಮಲಿ ಇದು ಜಾಸ್ತಿ ಮ್ಯೂಟ್ ಮಾಡಿ, ನೀವು ಎಕೋ ಕೇಳಿಸ್ತಿದೆ ನನಗೆ. ಸೊ ನಾರ್ಮಲಿ ಇದು ಜಾಸ್ತಿ ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ಕ್ಯಾಬ್ ಸರ್ವಿಸ್ ಏನಾದರೂ ರಿಲೇಟೆಡ್ ವೆಬ್ಸೈಟ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ತಿದ್ರೆ ಆವಾಗ ಈ ಕಾಲರ್ಸ್ ಬಟನ್ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಕ್ಯಾಬ್ ಸರ್ವಿಸ್ ನಾರ್ಮಲಿ ಯಾರು ಫಾರ್ಮನ್ನು ಫಿಲ್ ಮಾಡಲ್ಲ, ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡ್ತಾ ಕೂತ್ಕೊಳಲ್ಲ, ಅವ್ರು ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ರೈಟ್? ಸೊ ಅದಕ್ಕೆ ಕಾಲರ್ಸ್ ಅನ್ನೋದನ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಸೇಮ್ ಅದಕ್ಕೂ ಕೂಡ ಪ್ಲಗಿನ್ಸ್ಗಳಿರ್ತವೆ. ಗೋ ಟು ಡ್ಯಾಶ್ ಬೋರ್ಡ್, ಅಗೇನ್ ಪ್ಲಗಿನ್ಸ್ ಆಪ್ಷನ್ಗೆ ಹೋಗಿ ಆ್ಯಡ್ ನ್ಯೂ ಪ್ಲಗಿನ್, ಸರ್ಚ್ ಮಾಡಿ ಕಾಲ್ ನಾವ್. ಕಾಲ್ ನಾವ್ ಬಂದಾಗ ಸಾಕಷ್ಟು ಆಪ್ಷನ್ಸ್ಗಳಿರ್ತವೆ. ಸೊ ನಾವು ನೀವು ಯಾವುದನ್ನು ಬೇಕಾದರೂ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಬಟ್ ನಾನು ಫಸ್ಟ್ ಒನ್ ಕಾಲ್ ನಾವ್ ಬಟನ್ ಏನಿದೆ ಅಲ್ವಾ, ಇದನ್ನೇ ಇನ್ಸ್ಟಾಲ್ ಮಾಡ್ಕೊತೀನಿ. ಬಟ್ ಆಲ್ರೆಡಿ ನನ್ನ ವೆಬ್ಸೈಟಲ್ಲಿದೆ, ಸೊ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಇನ್ಸ್ಟಾಲ್ ಮಾಡಿರೋ ಪ್ಲಗಿನ್ಸ್ಗಳನ್ನೆಲ್ಲ ಹುಡ್ಕೋ ಅವಶ್ಯಕತೆ ಏನಿರೋದಿಲ್ಲ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾವು ಇನ್ಸ್ಟಾಲ್ ಮಾಡಿ ಆ್ಯಕ್ಟಿವೇಟ್ ಮಾಡಿರೋ ಎಲ್ಲ ಪ್ಲಗಿನ್ಸ್ಗಳು ಕೂಡ ಬಂದಿರ್ತವೆ, ಆ್ಯಡ್ ಆನ್ ಆಗಿರ್ತವೆ. ಓಕೆ, ಬಟ್ ಇಫ್ ಇನ್ ಕೇಸ್ ಬಂದಿಲ್ಲ ಅಂತ ಅಂದರೆ ಅವಾಗ ನೀವು ಇನ್ಸ್ಟಾಲ್ಡ್ ಪ್ಲಗಿನ್ಸ್ ಮೇಲೆ ಹೋಗಿ ನೀವು ಯಾವ ಪ್ಲಗಿನನ್ನು ಇನ್ಸ್ಟಾಲ್ ಮಾಡಿದ್ರಿ ಅಲ್ವಾ ಅದನ್ನು ಸರ್ಚ್ ಮಾಡಿ. ಸೊ ಕಾಲ್ ನಾವ್ ಬಟನ್. ಸೊ ನಾನು ಇದನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ನಾರ್ಮಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕಾಲ್ ನಾವ್ ಬಟನ್ ಬಂತು. ಓಕೆ, ಸೊ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ಎಡಿಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಬಟನ್ ಸ್ಟೇಟಸ್ ಇನ್ಆಕ್ಟಿವ್ ಆಗಿದೆ, ಆ್ಯಕ್ಟಿವ್ ಮಾಡಿ. ಬಟನ್ ಆ್ಯಕ್ಷನ್ ಅಂತಂದರೆ ಫೋನ್ ಬೇಕಾ ಅಥವಾ ಲೈವ್ ಚಾಟ್, ವಾಟ್ಸಪ್
ಈ ರೀತಿ ಇರುತ್ತೆ. ನಾವು ಫೋನ್ ನಂಬರ್ ಕೊಡ್ತಿರೋದ್ರಿಂದ ಫೋನ್. ಆ್ಯಂಡ್ ದೆನ್ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಾವು ಫೋನ್ ನಂಬರ್ ಕೊಡಬೇಕಲ್ವಾ. ಸೊ ನಿಮ್ಮ ಒಂದು ಬಿಸ್ನೆಸ್ ಫೋನ್ ನಂಬರನ್ನು ಇಲ್ಲಿ ಕೊಡಿ. ಓಕೆ, ನಾನು ಕೊಟ್ಟಿದ್ದೀನಿ. ಬಟನ್ ಟೆಕ್ಸ್ಟ್ ಕಾಲರ್ಸ್. ದೆನ್ ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ರೆಸೆಂಟೇಷನ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಹೋದರೆ ನಿಮಗೆ ಸೇಮ್ ಬಟನ್ ಕಲರ್ ಚೇಂಜ್ ಮಾಡಬೇಕಾ ಅಥವಾ ಐಕಾನ್ ಕಲರ್ ಚೇಂಜ್ ಮಾಡಬೇಕಾ ಇದೆಲ್ಲ ಕೂಡ ಇರುತ್ತೆ. ಬಟನ್ ಕಲರ್ ಗ್ರೀನ್ ಇರಲಿ ಅಂತಂದರೆ ಗ್ರೀನೇ ಇರ್ಬೋದು. ಇಫ್ ಇನ್ ಕೇಸ್ ನೀವು ಬ್ಲೂಗೆ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್ ಬ್ಲೂ. ಓಕೆ, ಸೊ ದೆನ್ ಐಕಾನ್ ಕಲರ್ ವೈಟ್ ಇರಬೇಕು ಅಂದರೆ ವೈಟ್, ಚೇಂಜ್ ಮಾಡ್ಕೋಬೇಕು ಅಂದರೆ ನೀವು ಚೇಂಜ್ ಮಾಡ್ಬೋದು. ದೆನ್ ಪೊಸಿಷನ್, ಯಾವ ಪೊಸಿಷನಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಐಕಾನ್ ಕಾಣಬೇಕು. ಲೆಫ್ಟ್ ಕಾರ್ನರ್ ಅಂತ ಅಂದರೆ ಈ ಸೈಡ್. ಓಕೆ, ಲೆಫ್ಟ್ ಕಾರ್ನರ್. ಸೆಂಟರ್ ಅಂತ ಅಂದರೆ ಇಲ್ಲಿ. ಫುಲ್ ಬಾಟಮ್, ಸೆಂಟರ್ ಅಂತ ಅಂದರೆ ಇಲ್ಲಿ. ಫುಲ್ ಬಾಟಮ್ ಅಂತ ಅಂದರೆ ಕೆಳಗಡೆ. ಮೋರ್ ಪ್ಲೇಸ್ಮೆಂಟ್ ಆಪ್ಷನ್ಸ್ ಇರ್ತವೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ತಗೋಬೋದು. ಮಿಡಲ್ ರೈಟ್ ಈ ಪೊಸಿಷನಲ್ಲಿ ಬರುತ್ತೆ. ಮಿಡಲ್ ಲೆಫ್ಟ್ ಅಂತ ಅಂದರೆ ಈ ಪೊಸಿಷನಲ್ಲಿ ಬರುತ್ತೆ. ಓಕೆ, ಸೊ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ನೀವಿಲ್ಲಿ ನಿಮಗೆ ಬೇಕಾದಂಗೆ ನೀವು ಚೂಸ್ ಮಾಡ್ಕೋಬೋದು. ಸೊ ಲೆಟ್ ಮೀ ಚೆಕ್ ಮಿಡಲ್ ರೈಟ್. ಸೊ ದೆನ್ ನೀವು ಸೇವ್ ಚೇಂಜಸನ್ನು ಕೊಡಬೇಕು. ಆ್ಯಂಡ್ ಮೇಕ್ ಶೋರ್ ಇನ್ನೊಂದು ಏನು ಆಪ್ಷನ್ ಇರುತ್ತೆ ಅಂತಂದರೆ ಇಲ್ಲಿರುತ್ತೆ ಡಿಸ್ಪ್ಲೇ ಆನ್ ಅಂತಂದರೆ ಇಲ್ಲಿ ಯಾವ ಯಾವ ಸ್ಕ್ರೀನಲ್ಲಿ ನಿಮ್ಮ ಒಂದು ಐಕಾನ್ ಡಿಸ್ಪ್ಲೇ ಆಗಬೇಕು. ಮೊಬೈಲ್ಸಿಗೆ ಮಾತ್ರ ಡಿಸ್ಪ್ಲೇ ಆಗಬೇಕು ಅಂತಂದರೆ ಮೊಬೈಲ್ಸಿಗೆ ಮಾತ್ರನೇ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಡೆಸ್ಕ್ಟಾಪ್ ಓನ್ಲಿ ಅಂತಂದರೆ ಲ್ಯಾಪ್ಟಾಪ್ ಕಂಪ್ಯೂಟರಲ್ಲಿ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಆಲ್ ಸ್ಕ್ರೀನ್ ಅಂತ ಅಂದರೆ ಮೊಬೈಲಲ್ಲೂ ಡಿಸ್ಪ್ಲೇ ಆಗುತ್ತೆ, ಲ್ಯಾಪ್ಟಾಪಲ್ಲೂ ಡಿಸ್ಪ್ಲೇ ಆಗುತ್ತೆ, ಟ್ಯಾಬಲ್ಲೂ ಡಿಸ್ಪ್ಲೇ ಆಗುತ್ತೆ, ಎಲ್ಲ ಸ್ಕ್ರೀನ್. ಓಕೆ, ಸೊ ಆಲ್ ಸ್ಕ್ರೀನ್ ಮೇಲೆ ನಾನು ಸೆಲೆಕ್ಟ್ ಮಾಡ್ತೀನಿ. ಬಟ್ ನೀವು ಮೊಬೈಲ್ ಸ್ಕ್ರೀನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರ್, ಬಿಕಾಸ್ ಲ್ಯಾಪ್ಟಾಪಿಂದ ಯಾರು ಫೋನ್ ಮಾಡಲ್ಲ ಅಲ್ವಾ, ಆ ರೀತಿ. ಸೊ ದೆನ್ ಸೇವ್ ಚೇಂಜಸ್ ಮೇಲೆ ಮಾಡಿ. ಆಫ್ಟರ್ ದ್ಯಾಟ್ ನೀವು ನಿಮ್ಮ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಿದ್ರೆ ಕಾಣಿಸ್ತಿದೆಯಾ ಕಾಲರ್ಸ್. ಸೊ ನಾನು ನಿಮಗೆ URL ವಾಟ್ಸಪ್ಪಲ್ಲಿ ಹಾಕಿರ್ತೀನಿ. ನೀವು ಒಂದ್ಸರ್ತಿ ಓಪನ್ ಮಾಡಿ ಆ ಬಟನ್ ಕಾಣಿಸ್ತಿದೆಯೋ ಇಲ್ವೋ ಅಂತ ಹೇಳ್ತೀರಾ. ಸೊ ಕ್ಯಾನ್ ಯು ಡೂ ದಟ್? ಕಾಣಿಸ್ತಿದೆಯಾ ಇಲ್ವಾ ಅಂತ ಹೇಳಿ. ಕಾಣಿಸ್ತಿದೆ ಅಲ್ವಾ? Yes, ma'am. ಯಾ, Colors ಅಂತ ಇದೆ. ಎಸ್, ಕಾಲರ್ಸ್ ಅಂತಾನೂ ಇದೆ. ವಾಟ್ಸಪ್ದು ಕಾಣಿಸ್ತಿದೆ ಅಲ್ವಾ? Yes, ma'am. ಯಾ, ಸೊ ಜಸ್ಟ್ ಲೈಕ್ ದಟ್. ಈ ರೀತಿ ನೀವು ನಿಮ್ಮ ಒಂದು ಪ್ಲಗ್ಗಿನ್ಸನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಅಗೈನ್ ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಪ್ಲಗ್ಗಿನ್ ಇದೆ. ಇವಾಗ ನೀವು ಪ್ರಾಕ್ಟೀಸ್ ಪರ್ಪಸ್ ಇದ್ದೀರಾ, ರೈಟ್? ಲೆಟ್ ಮಿ ಟೇಕ್, ನೀವು ಬಿಗಿನರ್ ಆಗಿರೋದ್ರಿಂದ ಸಾಕಷ್ಟು ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ತುಂಬ ಇದೆ. ಓಕೆ, ಸೊ ನೀವು ಯಾವುದೋ ಒಂದು ಮಿಸ್ಟೇಕ್ಸ್ ಮಾಡಿರ್ತೀರಾ, ಬಟ್ ನಿಮಗೆ ಗೊತ್ತಾಗ್ತಿಲ್ಲ ಅದನ್ನು ಯಾವ ರೀತಿ ರೆಕ್ಟಿಫೈ ಮಾಡಬೇಕು ಅಂತ, ರೈಟ್? ಸೊ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂತಂದರೆ ನಾನಿವಾಗ ಸರ್ವಿಸ್ ಬೇಸ್ಡ್ ವೆಬ್ಸೈಟ್ಸ್ಗಳನ್ನು ನಿಮ್ಮ ಹತ್ರ ಪ್ರಾಕ್ಟೀಸ್ ಮಾಡಿಸ್ತಿದ್ದೇನೆ. ಫ್ಯೂಚರಲ್ಲಿ ಕಾಮರ್ಸ್ ವೆಬ್ಸೈಟನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆ, ಸೊ ಆವಾಗ ನೀವು ಈ ಸರ್ವಿಸ್ ಬೇಸ್ಡ್ ವೆಬ್ಸೈಟನ್ನು ಇಟ್ಕೊಂಡು ಅದೇ ಹೋಸ್ಟಿಂಗ್ ಡೊಮೈನಲ್ಲಿ ನೀವು ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಅವಾಗ ನೀವೇನು ಮಾಡಬೇಕು ಅಂತಂದರೆ ನೀವೇನು ಸರ್ವಿಸ್ ಬೇಸ್ಡ್ ವೆಬ್ಸೈಟ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೀರಲ್ವಾ ಅದನ್ನು ಡಿಲೀಟ್ ಮಾಡಿ ಆಮೇಲೆ ಕಾಮರ್ಸ್ ವೆಬ್ಸೈಟನ್ನು ಬಿಲ್ಡ್ ಮಾಡಬೇಕು. ಸೊ ಹೋಸ್ಟಿಂಗ್ ಡೊಮೈನ್ ಪರ್ಚೇಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೇಮ್ ಹೋಸ್ಟಿಂಗ್ ಡೊಮೈನಲ್ಲೇ ನೀವು ವೆಬ್ಸೈಟ್, ನಾವು ಕ್ರಿಯೇಟ್ ಮಾಡಿರೋ ವೆಬ್ಸೈಟ್ ಮಾತ್ರ ಡಿಲೀಟ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ನಾವು WP ರೀಸೆಟ್ ಅನ್ನೋ ಒಂದು ಪ್ಲಗಿನನ್ನು ಯೂಸ್ ಮಾಡ್ತೀವಿ. WP ರೀಸೆಟ್. ಸೊ ಸೇಮ್ ನೀವು ನಿಮ್ಮ ಒಂದು ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಹೋಗಿ ಪ್ಲಗಿನ್ಸ್ ಆಪ್ಷನ್ಗೆ ಹೋಗಿ, ನಂದು ಆಲ್ರೆಡಿ ಇದೆ WP ರೀಸೆಟ್, ಬಟ್ ಆ್ಯಡ್ ನ್ಯೂ ಪ್ಲಗಿನ್, ಸರ್ಚ್ ಪ್ಲಗಿನ್ಸ್ WP ರೀಸೆಟ್. ಸೊ WP ರೀಸೆಟ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ
ಒಂದು ಪ್ಲಗಿನ್ ಬರುತ್ತೆ WP Reset. ಲೆಟ್ ಮಿ ಟೇಕ್ WP Reset. ಸೊ ಈ ರೀತಿ ಓಕೆ, ನಂದು ಆಲ್ರೆಡಿ ಇದೆ. ಸೊ ಇಲ್ಲಿ ಆಕ್ಟಿವ್ ಅಂತ ತೋರಿಸ್ತೆ, ಬಟ್ ನೀವು ತೋರಿಸಿದಾಗ ಸೇಮ್ ಇನ್ಸ್ಟಾಲ್ ನಾವು ಅಂತ ಇರುತ್ತೆ, ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಸೊ ಇನ್ಸ್ಟಾಲ್ ಮಾಡಿ ಆಕ್ಟಿವೇಟ್ ಮಾಡಿದಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಎಲ್ಲೂ ಕೂಡ WP Reset ಅಂತ ಬಂದಿರಲ್ಲ, ಬಟ್ ಸೆಟ್ಟಿಂಗ್ಸ್ ಆಪ್ಷನ್ಸ್ಗೆ ಹೋದ್ರೆ ಇರುತ್ತೆ ನಿಮಗೆ. ಸೊ ಸೆಟ್ಟಿಂಗ್ಸ್ ಆಪ್ಷನ್ಸ್ಗೆ ಹೋದ್ರೆ WP Reset ಅನ್ನೋ ಒಂದು ಆಪ್ಷನ್ ಇರುತ್ತೆ. ಲೆಟ್ ಮಿ ಶೋ ಯು. So install plugins, let me activate that plugin. WP Reset active ಇದೆ, but yeah, see ಹೋದ್ರೆ ನೀವು ಟೂಲ್ಸ್ ಆಪ್ಷನ್, ಸಾರಿ ಸೆಟ್ಟಿಂಗ್ಸ್ ಅಲ್ಲ, ಟೂಲ್ಸ್ ಆಪ್ಷನ್ಸ್ಗೆ ಹೋದ್ರೆ ನಿಮಗೆ WP Reset ಅನ್ನೋ ಒಂದು ಆಪ್ಷನ್ ಕಾಣ್ತಿದ್ಯಾ, ಕಾಣ್ತಿಲ್ವಾ? ಲಾಸ್ಟ್ ಕಾಣ್ತಿದೆ. ಎಸ್, ಕಾಣ್ತಿದೆ ಅಲ್ವಾ? ಸೊ ಟೂಲ್ಸ್ ಆಪ್ಷನ್ಸ್ಗೆ ಹೋಗಿ WP Reset ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಸ್ಕ್ರೋಲ್ ಮಾಡಿ, ನೀವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಟೈಪ್ ಇನ್ ರೀಸೆಟ್ ಅಂತ ಆಪ್ಷನ್ ಇರುತ್ತೆ. ಓಕೆ, ಸೊ ರೀಸೆಟ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ರೀಸೆಟ್ ಅಂತ ನೀವು ಎಂಟರ್ ಮಾಡಿ, ರೀಸೆಟ್. ಓಕೆ, ಸೊ ದೆನ್ ಇಲ್ಲಿ ರೀಸೆಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿವರೆಗೂ ಏನೇನು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀರಾ ಅದೆಲ್ಲ ಹೊರಟೋಗಿರುತ್ತೆ. ಓಕೆ, ಸೊ ನಾನು ಇವಾಗ ರೀಸೆಟ್ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಪ್ ರೀಸೆಟ್, invalid confirmation, 1 second. So here reset site, yes, see reset ಅಂತ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ reset site ಅಂತ ಇರುತ್ತೆ. reset site ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಇಲ್ಲಿವರೆಗೂ ಏನೇನು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ವಿ ಅಲ್ವಾ ಅದು ಎಲ್ಲಾನು ಹೊರಟೋಗುತ್ತೆ. ಆರ್ ಯು ರೆಡಿ? ಸೊ ಸಿಂಪಲ್. ಅಗೇನ್ ಹೇಳ್ತಿದ್ದೀನಿ, WP Reset ಅನ್ನೋ ಪ್ಲಗಿನ್ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ, ಇವಾಗ ನಾರ್ಮಲಿ ನಾವು ಪ್ಲಗಿನ್ಸ್ಗಳನ್ನ ಇನ್ಸ್ಟಾಲ್ ಮಾಡಿದಾಗ ಅದ್ರದೇ ನೇಮ್ ಆದಂತ ಒಂದು ಆಡ್ ಆನ್ಸ್ ಆಗ್ತಿತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ವರ್ಡ್ ಪ್ರೆಸ್ ಅಲ್ಲಿ, ಬಟ್ ಇದು ಟೂಲ್ಸ್ ಆಪ್ಷನ್ ಅಲ್ಲಿ ಇರುತ್ತೆ. ಬಿಕಾಸ್ ಇದು ಲೈಕ್ ಸೆಟ್ಟಿಂಗ್ಸ್ ತರ. ಓಕೆನಾ? ಸೊ ಟೂಲ್ಸ್ ಆಪ್ಷನ್ ಅಲ್ಲಿ WP Reset ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ದೆನ್ ನೀವು ಸ್ಕ್ರೋಲ್ ಮಾಡಿ ಇಲ್ಲಿ ರೀಸೆಟ್ ಅಂತ ಟೈಪ್ ಮಾಡಬೇಕು, ರೀಸೆಟ್. ಓಕೆ, ಸೊ ರೀಸೆಟ್ ಅಂತ ಟೈಪ್ ಮಾಡಿ ಇಲ್ಲಿ ರೀಸೆಟ್ ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ರೀಸೆಟ್ ವರ್ಡ್ ಪ್ರೆಸ್ ಅಂತ ಬರುತ್ತೆ. ಸೊ ಈ ರೀಸೆಟ್ ವರ್ಡ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿವರೆಗೂ ಏನೇನು ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವೋ ಅದೆಲ್ಲಾನು ಹೊರಟೋಗುತ್ತೆ. ಸೊ ನಾವು ರೀಸೆಟ್ ವರ್ಡ್ ಪ್ರೆಸ್, ಸಿ ಏನೂ ಇಲ್ಲ. ಸೊ ಅಗೇನ್ ವಿಸಿಟ್ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ನಥಿಂಗ್. ಫಸ್ಟ್ ಡೇ ಹೆಂಗಿತ್ತೋ ಇವಾಗ ಹಂಗೆ ಬಂದು ನಿಂತ್ಕೋತು. ಓಕೆ, ಸೊ ದಿಸ್ ಈಸ್ ಹೌ ಯು ರೀಸೆಟ್ ಯುವರ್ ಹೋಲ್ ವೆಬ್ಸೈಟ್. ಡೌಟ್ ಇದೆಯಾ? ಅರ್ಥ ಆಗ್ತಿದ್ಯಾ ಅಥವಾ ತುಂಬಾ ಫಾಸ್ಟ್ ಆಗಿ ಏನಾದರೂ ಹೋಗ್ತಿದ್ದೀನಾ? ಅರ್ಥ ಆಗ್ತದೆ. ಯಶವಂತ್, ನಿಮ್ಗೆ? ಯಾ. ಸೊ ಇದಿಷ್ಟು ಪ್ಲಗಿನ್ಸ್, ಅಂಡ್ ಇದು ತುಂಬಾ ಕಡಿಮೆ, ಬಟ್ ಪ್ಲಗಿನ್ಸ್ ಮೇಲೆ ನಾನು ಆಲ್ಮೋಸ್ಟ್ ಒಂದು ತಿಂಗಳು ಕ್ಲಾಸ್ ಮಾಡ್ಬೋದು. ಬಿಕಾಸ್ ನೀವು ಏನೇ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಾ ಅಂತ ಅಂದ್ರೂ ಕೂಡ ಪ್ಲಗಿನ್ಸ್ ಅನ್ನೇ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ ಅಂತ ಹೇಳಿ ನಾವು ಜಾಸ್ತಿ ಏನು ಪ್ಲಗಿನ್ಸ್ಗಳನ್ನು ಯೂಸ್ ಮಾಡ್ತೀವಿ ಆ ಪ್ಲಗಿನ್ಸನ್ನು ನಾನು ಹೇಳ್ಕೊಟ್ಟೆ. ಬಿಕಾಸ್ ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ನಾವು ಜಾಸ್ತಿ ಪ್ಲಗಿನ್ಸ್ಗಳನ್ನು ಯೂಸ್ ಮಾಡ್ತೀವಿ, ಅಂಡ್ ಕೆಲವು ಮೇನ್ ಪ್ಲಗಿನ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಅಂತಂದರೆ ಆ ಪ್ಲಗಿನ್ಸ್ಗಳು ಇಲ್ಲದೆ ನಾವೊಂದು ಅಡ್ವಾನ್ಸ್ ಲೆವೆಲ್ ವೆಬ್ಸೈಟ್ ಡಿಸೈನ್ಗೆ ಹೋಗೋಕ್ಕೆ ಆಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆ ಒಂದು ಕ್ಲಾಸ್ಗೆ ಹೋದರೆ ನಿಮಗೆ ಕಂಪ್ಲೀಟ್ ಕನ್ಫ್ಯೂಷನ್ ಬರುತ್ತೆ. ಸೊ ಹಾಗಾಗಿ ನಾನು ಈ ಪ್ಲಗಿನ್ ಕ್ಲಾಸನ್ನು ತೊಗೊಂಡೆ. ಓಕೆ,
ಡೌಟ್ ಇದೆಯಾ? ಈ ಕ್ಲಾಸನ್ನು ನಾನು ನಿಮಗೆ ಸೆಂಡ್ ಮಾಡ್ತೀನಿ, ನೀವು ಇನ್ನೊಂದು ಸರ್ತಿ ನೋಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಅಗೇನ್ ನಾನು ಆ್ಯಂಡ್ ಯಶ್ವಂತ್ ಆ್ಯಂಡ್ ಸಂಧ್ಯಾ ಇಬ್ಬರಿಗೂ ನಾನು ಹೇಳ್ತಿರೋದು, ನಾಳೆ ನೀವು ಬರಬೇಕಾದ್ರೆ ನನಗೆ ನೀವು ಒಂದು ಬೇಸಿಕ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಂಡು ಬರಬೇಕು. ಓಕೆ, ವಿತ್ ಆಲ್ ದಿಸ್